ಬಟ್ ಇವಾಗ ಈ ಸಿನಿಮಾದಲ್ಲಿ ಎಸ್ಪೆಷಲಿ ರವಿಕೆ ಪ್ರಸಂಗ ಸಿನಿಮಾ ನಾವು ಮೊದಲಿಂದಲೇ ಹೇಳ್ಕೊಂಡು ಬಂದಂಗೆ ಒಂದು ಸ್ಕ್ರಿಪ್ಟಿಂದ ತಗೊಂಡ್ರೆ ಸ್ಕ್ರಿಪ್ಟಿಗೆ ಏನು ಬೇಕು, ಸ್ಕ್ರಿಪ್ಟನ್ನು ಹೇಗೆ ಪ್ರೆಸೆಂಟ್ ಮಾಡ್ಬೋದು, ಟೆಕ್ನಿಕಲಿ ಇರ್ಬೋದು, ಆರ್ಟಿಸ್ಟ್ ಪಾಯಿಂಟಲ್ಲಿ ಇರ್ಬೋದು, ಆರ್ಟಿಸ್ಟ್ಗಳ ಆಯ್ಕೆ ಇರ್ಬೋದು, ಆ್ಯಂಡ್ ಮೊನ್ನೆ ಪ್ರಮೋಷನ್ಗಳಲ್ಲಿರ್ಬೋದು, ಇದೆಲ್ಲನೂ ಮಾಡಿ ಒಂದು ಸಣ್ಣ ಪುಟ್ಟ ತಳಮಳ ಇದೆ ನನಗೇನೆ, ಒಂದು ಸಣ್ಣ ಪುಟ್ಟ ಬೇಸರ ಇದೆ, ಒಂದು ಸಣ್ಣ ಪುಟ್ಟ ಈ ನಮ್ಮ ಕನ್ನಡ ಇಂಡಸ್ಟ್ರಿ ಇರ್ಬೋದು, ಅಥವಾ ಯಾರನ್ನು ನಾನು ಇಲ್ಲಿ ಬ್ಲೇಮ್ ಅಂತ ಮಾಡಲ್ಲ, ಬಟ್ ನಾವು ಸಿನಿಮಾ ಆಸ್ ಎ ಹೊಸ ಸಿನಿಮಾ ಮಾಡುವವರಿಗೆ ಅಥವಾ ಒಂದಷ್ಟು ಸಿನಿಮಾ ರಂಗದಲ್ಲಿ ಗಣ್ಯರಿದ್ದೀರಿ, ಹಿರಿಯರಿದ್ದೀರಿ, ಎಲ್ಲರಿಗೂ ಒಂದು ಕಿವಿ ಮಾತು ಅಥವಾ ಒಂದು ಇದಕ್ಕೇನೋ ಒಂದು ಸೊಲ್ಯೂಷನ್ ಹುಡುಕುವ ಒಂದು ಪ್ರಯತ್ನನೂ ಮಾಡ್ತಾ ಇದ್ದೀವಿ ಈ ಈ ಈ ಒಂದು ಪ್ರೆಸ್ ಮೀಟ್ ಮುಖಾಂತರ. ಫಸ್ಟ್ ಆಫ್ ಆಲ್ ರವಿಕೆ ಪ್ರಸಂಗ 16ನೇ ತಾರೀಕು ರಿಲೀಸ್ ಆಯಿತು. ಅಫ್ಕೋರ್ಸ್ ಇದು ಫ್ಯಾಮಿಲಿಯವರು ಎಸ್ಪೆಷಲಿ ಇಷ್ಟಪಟ್ಟ ಕಾರಣ ಇದನ್ನು ಫ್ಯಾಮಿಲಿ ಹಿಟ್ ಅಂತ ಹೇಳಲಿಕ್ಕೆ ನಾನು ರವಿಕೆ ಪ್ರಸಂಗ ತಂಡದಿಂದ ತುಂಬಾನೇ ಸಂತೋಷ ಆಗ್ತಾ ಇದೆ. ಹಾಗೆ ಇವತ್ತಿನ ಪ್ರೆಸ್ ಮೀಟ್ ಅಲ್ಲಿ ಎಸ್ಪೆಷಲಿ ಒಂದು 2-3 ಅಜೆಂಡಾಗಳಿವೆ. ಮೊದಲಿಗೆ ನಾವು ನಮ್ಮ ರವಿಕೆ ಪ್ರಸಂಗ ತಂಡದಿಂದ ನಾವು ಪ್ರಮೋಷನ್ ಆಸ್ಪೆಕ್ಟ್ ಅಲ್ಲಿ ಒಂದು 2 ಕಂಟೆಸ್ಟ್ ಮಾಡಿದ್ವಿ. ಒಂದು ಬೆಸ್ಟ್ ಡಿಸೈನರ್ ಬ್ಲೌಸ್ ಅಂತ ಇರ್ಬೋದು, ಇನ್ನೊಂದು ನಿಮ್ಮ ಊರಿನ ಬೆಸ್ಟ್ ಟೈಲರ್ ಯಾರು, ಈ ಒಂದು ಕಂಟೆಸ್ಟ್ ಮಾಡಿದ್ವಿ. ಇದಕ್ಕೆ ತುಂಬಾನೇ ನಮಗೆ ಬೆಸ್ಟ್ ಟೈಲರ್ಗೆ ಒಂದು ಮೋರ್ ದೆನ್ 630 ಎಂಟ್ರಿ ಬಂತು. ಬೆಸ್ಟ್ ಡಿಸೈನರ್ ಬ್ಲೌಸ್ಗೆ ಕಡಿಮೆನೆ ಬಂತು. ಅಂದ್ರೆ ಹೆಂಗಸರೆಲ್ಲ ಒಂದಷ್ಟು ಕನ್ಫ್ಯೂಷನ್ ಆಗಿದ್ರು, ಹೆಂಗೆ ಕಳಿಸೋದು, ಯಾವ ಫೋಟೋ ಕಳಿಸೋದು, ಬರೀ ಬ್ಲೌಸ್ ಫೋಟೋ ಕಳಿಸೋದ, ಬ್ಲೌಸ್ ಹಾಕಿ ಕಳಿಸೋದ ಅಂತ. ಸೊ ಅಂತೂ ಅದರಲ್ಲಿ ಒಂದಷ್ಟು ಜನಗಳನ್ನು ನಮ್ಮ ತಂಡದಿಂದ ನಾವು ಮಾತಾಡಿ ಅವರ ಬೆಸ್ಟ್ ಪರ್ಫಾರ್ಮೆನ್ಸ್ ನೋಡಿ ಸೊ ನಾವು ಸಿಲೆಕ್ಟ್ ಮಾಡಿದ್ದೇವೆ. ಅದನ್ನು ನಾವು ಇವತ್ತು ಅನೌನ್ಸ್ ಮಾಡ್ತಾ ಇದ್ದೇವೆ. ಈ ಸಿನಿಮಾದಲ್ಲಿ ಏನೊಂದು ಇದನ್ನು ಸಕ್ಸಸ್ ಮೀಟ್ ಅಂತ ಹೇಳ್ಬೋದು, ಅಥವಾ ಒಂದು ರವಿಕೆ ಪ್ರಸಂಗದ ಒಂದು ಒಳ್ಳೆ ದಿನ ಅಂತ ಹೇಳ್ಬೋದು. ಸೊ ಅದೊಂದು. ಇನ್ನೊಂದು, ನಾನು ಇಂಡಸ್ಟ್ರಿಗೆ ಪ್ರತಿಕ್ರಿಯಿಸೋದಿದ್ರೆ ಒಂದಷ್ಟು ನನ್ನ ಮತ್ತೆ ರೈಟರು ಪಾವನ ಇರ್ಬೋದು, ಆಸ್ ಎ ಪ್ರೊಡಕ್ಷನ್ ಹೌಸ್ ಓನರ್ ಇರ್ಬೋದು, ಆಸ್ ಎ ಬ್ಯಾನರ್ ದೃಷ್ಟಿಯಿಂದ ಇರ್ಬೋದು, ನಮಗೊಂದಷ್ಟು ಸಣ್ಣ ಪುಟ್ಟ ವಿಷಯಗಳು ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ. ಯಾಕೆಂದ್ರೆ ತುಂಬಾ ಹಾರ್ಮ್ ಇದು, ತುಂಬಾ ಒಂದು ಹಾವಳಿ ಅಂತ ಹೇಳ್ತೀವಿ, ಒಂದು ದಂಧೆ ಅಂತ ಹೇಳ್ತೀವಿ. ಇದು ಒಂದು ನಮಗೆ ಈಗಿನ ಒಂದು 10 ದಿನದಲ್ಲಿ ನಮಗೆ ಗೊತ್ತಾದಂತಹ ವಿಷಯ. ಅದನ್ನು ಮತ್ತೆ ಮಾತಾಡ್ತಾ ಇದ್ದೀನಿ. ಸೊ ಮೊದಲಿಗೆ ನನ್ನ ತಂಡದಿಂದ ಸೊ ರವಿಕೆ ಪ್ರಸಂಗ ಟೀಮಿನ ನಾಯಕಿ ನಟಿಯಾದ ಗೀತಾ ಭಾರತಿ ಭಟ್ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ದಯವಿಟ್ಟು ಬರಬೇಕು ಮೇಡಮ್. ಹಾಗೆ ದೃಷ್ಟಿಯಲ್ಲೇ ಇರುವವರು, ಅದು ನಮ್ಮ ಜೊತೆನೆ ಇರುವವರು ಶಿವರುದ್ರಯ್ಯ ಅವರು, ಕಂದಯ್ಯ ಶೆಟ್ಟಿ ಅವರು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ರಘು ಅವರಿದ್ದಾರೆ, ರಘು ಇವತ್ತು ಟೆಕ್ನಿಕಲ್ ಲೈವ್ ಅಲ್ಲಿ ಇದ್ದಾರೆ. ಸೊ ರಘುವನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ರಘು ಒಂದು ಹಾಯ್ ಹೇಳಿ ರಘು ಎಲ್ಲರಿಗೆ. ಸೊ ನಮ್ಮ ಕಂಪ್ಲೀಟ್ ದೃಷ್ಟಿ ಮೀಡಿಯಾ ಯೂನಿಟ್ ಪೋಸ್ಟ್ ಪ್ರೊಡಕ್ಷನ್ ಹೆಡ್ ಅವರು. ಸೊ ಅವರನ್ನು ವೆಲ್ಕಮ್ ಮಾಡ್ತಾ ಇದ್ದೇನೆ. ಹಾಗೆ ಸುಧೀಂದ್ರ ಸರ್ ಬಂದಿದ್ದೀರಿ, ಥ್ಯಾಂಕ್ಸ್ ಅಲಾಟ್. ನೀವು ನಮ್ಮ ಟೀಮಲ್ಲೇ ಇದ್ದೀರಿ ಸರ್, ಜೊತೆಯಲ್ಲೇ ಇರ್ತೀರಿ. ಥ್ಯಾಂಕ್ಸ್ ಅಲಾಟ್ ಫಾರ್ ದ ಹೋಲ್ ಸಪೋರ್ಟ್ ಫ್ರಮ್ ದ ಮೀಡಿಯಾ. ಆ್ಯಂಡ್ ಎಲ್ಲರಿಗೂ ಆಗಮಿಸಿದಂಥವ್ರಿಗೆ ಎಲ್ಲರಿಗೂ ಹೇಳ್ತಾ ಸೊ ಕೂತ್ಕೊಳ್ಳುವ. ಈ ಬೆಸ್ಟ್ ಡಿಸೈನರ್ ಬ್ಲೌಸ್ ಅಂತೇಳಿ ನಾವು ಮಾಡಬೇಕಾದ್ರೆ ಅದರಲ್ಲಿ ಒಂದಷ್ಟು ಅವರಿಗೆ ಮಾನದಂಡಗಳಿತ್ತು. ಅವರು ಫೋಟೋ ಕಳಿಸ್ಬೇಕು ಅಂಡ್ ಅವರ ಬೆಸ್ಟ್ ಡಿಸೈನಿಂಗ್ ಇರ್ಬೋದು. ಈ ಹಂತದಲ್ಲಿ ನಾನು ನಮ್ಮ ಕಡೆಯಿಂದ ಆಯ್ಕೆಯಾದ ಬೆಸ್ಟ್ ಡಿಸೈನರ್ ಬ್ಲೌಸ್ ಇದಕ್ಕೆ ಕಂಟೆಸ್ಟ್ ಮಾಡಿದ ಆಶಾ ಮೇಡಮ್ ಅನ್ನು ನಾನು ವಿನ್ನರ್ ಆಗಿ ಘೋಷಿಸ್ತಾ ಇದ್ದೇನೆ. ಅವರು ಬಾನಸವಾಡಿ ಅವರು, ದಯವಿಟ್ಟು ವೇದಿಕೆಗೆ ಬರಬೇಕು ಮೇಡಮ್. ಹಾಗೆ ಮಿಸ್ಟರ್ ಆಟೋ ನಾಗರಾಜ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಸಾರಿ, ಮರ್ತು ಬಿಟ್ಟೆ, ಬನ್ನಿ. ಈ ಸರ್ ತುಂಬ ಮ್ಯಾಮು ಒಂದು ಒಳ್ಳೆ ಕಾನ್ಸೆಪ್ಟು ಫಿಲಮ್ ಇಂಡಸ್ಟ್ರಿ ಕೊಟ್ಟಿದ್ದಾರೆ. ನೀವೆಲ್ಲ ಎಂಕರೇಜ್ ಮಾಡಬೇಕು, ಎಲ್ಲರೂ ಹೋಗಬೇಕು. ಎಕ್ಸ್ಪೆಷಲಿ ಡಿಸೈನಿಂಗ್ ಅಂತ ಬಂದಾಗ ಎಕ್ಸ್ಪೆಷಲಿ ನಮ್ಮಂಥ ವುಮೆನ್ಸ್ಗೆ ದಿಟ್ಸ್ ಮೋರ್ ಅಟ್ರಾಕ್ಟಿವ್ ಮೂವಿ. ಎಲ್ಲರೂ ಹೋಗಿ ಪ್ಲೀಸ್ ವಿಸಿಟ್ ಆಗಿ. ಆ್ಯಂಡ್ ವಿ ವಿಲ್ ಆಲ್ವೇಸ್ ಬಿ ಅ ಬೆಸ್ಟ್ ಡಿಸೈನರ್ ಅಂದರೆ ಗೀತಾ ಮ್ಯಾಮ್ ಅಂತ ಜ್ಞಾಪಿಸ್ಕೋಬೇಕು. ಥ್ಯಾಂಕ್ ಯು ಮ್ಯಾಮ್. ಮಹಿಳೆಗೆ ಒಪ್ಪಿಸ್ಬೇಕು ಅಂದರೆ ತುಂಬ ಕಷ್ಟ ಇದೆ. ಯಾವುದೇ ಡಿಸೈನ್ ತೊಗೊಂಡ್ರು ಲೇಡಿ ಮೂವಿ ನೋಡಿದಾಗ ರವಿಕೆ ಪ್ರಸಂಗ ಮೂವಿ ನೆನಪು ಮಾಡ್ಕೋಬೇಕು, ಬೆಸ್ಟ್ ಡಿಸೈನ್ ಅಂತ ಅಂದ್ಬಿಟ್ಟು.
ಇದ್ರ ಬಗ್ಗೆ ತುಂಬಾ ಚೆನ್ನಾಗಿದೆ ಮೂವಿ, ಎಲ್ಲರೂ ಹೋಗಿ ಮೂವಿ ನೋಡಿ, ನಾವು ನೋಡಿದೀವಿ. ತುಂಬಾ ಎಂಟರ್ಟೈನ್ಮೆಂಟ್ ಇದೆ. ಗೀತಾ ಮೇಡಮ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ನಮ್ಗೆ ತುಂಬಾ ಇಷ್ಟ ಆಗಿದ್ದಾರೆ. ಎಲ್ಲರೂ ಹೋಗ್ಬಿಟ್ಟು ನೋಡಿ, ಜನ ಎಲ್ಲರೂ ನೋಡಿ, ನಾವು ನೋಡಿದೀವಿ, ಎಲ್ಲರೂ ಬಂದು ನೋಡಿ. ಡಿಸೈನರ್ ಆಗಿ ಯಾವುದೇ ಒಂದು ಬ್ಲೌಸ್ ಹಾಕೊಳ್ಳೋವಾಗ ನಮಗೆ ಅನಿಸುತ್ತೆ ದಪ್ಪ ಆಗ್ತೀವಿ, ಸಣ್ಣ ಆಗ್ತೀವಿ, ಈ ಥರ ತುಂಬ ಇರುತ್ತೆ. ಅದೆಲ್ಲ ಕನೆಕ್ಟ್ ಆಗುತ್ತೆ ಇದರಲ್ಲಿ. ಮ್ಯಾಮ್ ಮಾತ್ರ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ನನ್ನನ್ನು ಸೆಲೆಕ್ಟ್ ಮಾಡಿದ್ದಾರೆ. ಖುಷಿ ಜಾಸ್ತಿ ಆಗಿದೆ. ಎಷ್ಟು ವರ್ಷದಿಂದ ಮಾಡ್ತೀರಿ ವೃತ್ತಿ? 23 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. ಸಿನಿಮಾ ನೋಡಿದ್ರ? ಸಿನಿಮಾ ನೋಡ್ಬೇಕು ಸರ್. ನೋಡಿಲ್ಲ. ನೋಡ್ತೀವಿ. ನಿಮಗೆ ಸಿನಿಮಾದಲ್ಲಿ ಇರೋ ಕಂಟೆಂಟ್ ಬಗ್ಗೆ ಹೇಳಿರ್ತಾರೆ ಮೋಸ್ಟ್ಲಿ ಅಲ್ವಾ? ನಿಮಗೆ ಆ ಥರದ ಅನುಭವ ಏನಾದ್ರು ಆಗಿತ್ತಾ? ಆಗಿರುತ್ತೆ ಸರ್. ಕೇಸ್ ಹಾಕಿಲ್ಲ ಯಾರು? ಈಗ ಆ ಥರ ಯಾವುದು ಇಲ್ಲ ಸರ್. ಕೇಸ್ ಹಾಕೋದು. ಕೇಸ್ ಹಾಕಿದ್ರೆ ಬೆಸ್ಟ್ ಟೈಲರ್ ಅಂತ ಹೇಳಿ ಸರ್ ಹಾಕಿದ್ದಾರೆ. ಎಲ್ಲೂ ಭಾರತೀಯರು ಸಿಕ್ಕಿಲ್ಲ ನಿಮಗೆ? ಅಲ್ಲ ವಿಜಯಣ್ಣ, ಕೇಸ್ ಹಾಕಿರೋದು ಇದೆ, ಕೇಸ್ ಹಾಕಿರೋ ಇನ್ಸಿಡೆಂಟು ಇದೆ, ಇವ್ರದಲ್ಲ ಬೇರೆದು. ಆ ಕಂಟೆಂಟ್ ಸಿನಿಮಾದ ಬಗ್ಗೆ ವಿಚಾರವನ್ನ ತಲುಪಿಸಿದ್ದಕ್ಕೆ. ಸಿನಿಮಾ ನೋಡಿದವರೆಲ್ಲರೂ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಸಿನಿಮಾ ನೋಡ್ತಾ ಇರಬೇಕಾದ್ರೆ ಜನ ಥಿಯೇಟ್ರಲ್ಲಿ ನಾವು ಹೋಗಿ ಕೂತು ಅವ್ರು ಯಾವ ರೀತಿ ಎಂಜಾಯ್ ಮಾಡ್ತಿದ್ದಾರೆ ಅಂತ ನೋಡಿದಾಗ ಎಲ್ಲರೂ ನಗ್ತಾ ಇದ್ರು, ಖುಷಿ ಪಡ್ತಾ ಇದ್ರು, ಚಪ್ಪಾಳೆ ಕೇಳಿಸ್ತಾ ಇತ್ತು, ವಿಸಿಲ್ ಕೇಳಿಸ್ತಾ ಇತ್ತು ಥಿಯೇಟ್ರಲ್ಲಿ. ಸೊ ತುಂಬ ಖುಷಿಯಾಗಿದೆ ಅದರಿಂದ. ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿದವರೆಲ್ಲರೂ ತುಂಬ ಚೆನ್ನಾಗಿದೆ ಅಂತ ಒಂದು ಒಳ್ಳೆ ರೆಸ್ಪಾನ್ಸ್ ಕೊಟ್ಬಿಟ್ಟು ಹೋಗ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಹೆಣ್ಮಕ್ಳೆಲ್ಲರೂ ನಮ್ಮ ಲೈಫಲ್ಲೂ ಈ ಥರ ಆಗಿದೆ, ನಮಗೆ ತುಂಬ ರಿಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ. ನಾವು ಯಾವ ರೀತಿ ಮುಂಚೆ ಹೇಳ್ತಿದ್ವಿ ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಮುಂಚೆ ಎಲ್ಲ ಹೆಣ್ಮಕ್ಳಿಗೂ ಇದು ರಿಲೇಟ್ ಆಗುತ್ತೆ ಅಂತ, ಖಂಡಿತವಾಗ್ಲೂ ಎಲ್ಲ ಹೆಣ್ಮಕ್ಳು ಬಂದು ನೋಡಿ ತುಂಬ ಎಂಜಾಯ್ ಮಾಡಿ ರಿಲೇಟ್ ಆಗಿ ಇನ್ನಷ್ಟು ಜನರನ್ನ ಕರ್ಕೊಂಡು ಬಂದು ಸಿನಿಮಾ ನೋಡಿ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ತುಂಬ ಖುಷಿ ಇದೆ ಅದ್ರ ಬಗ್ಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಪಾವನಾ ಅವರೇ ಫಾರ್ ಮೇಕಿಂಗ್ ಮೀ ಅ ಪಾರ್ಟ್ ಆಫ್ ದಿಸ್ ಮೂವಿ. ನನಗೂ ತುಂಬ ಖುಷಿ ಇದೆ ಒಂದು ಒಳ್ಳೆ ಪಾತ್ರ ಮಾಡಿದ್ದಕ್ಕೆ, ಇನ್ನಷ್ಟು ಜನ ಹೆಣ್ಮಕ್ಳಿಗೆ ಒಂದು ಸಮಾಧಾನ ಕೊಟ್ಟಿದ್ದಕ್ಕೆ, ಒಂದು ಇನ್ಸ್ಪಿರೇಷನ್ ಕೊಟ್ಟಿದ್ದಕ್ಕೆ, ಒಂದು ಮೋಟಿವೇಶನ್ ಆಗಿದ್ದಕ್ಕೆ. ಅದರಿಂದ ನನಗೂ ತುಂಬ ಮೋಟಿವೇಶನ್ ಸಿಕ್ಕಿದೆ, ಖುಷಿ ಸಿಕ್ಕಿದೆ. ಇಷ್ಟೆಲ್ಲ ಖುಷಿ ವಿಚಾರಗಳು ಒಂದು ಕಡೆ ಅಂದರೆ, ಇನ್ನೊಂದು ಕಡೆ ಒಂದು ದುಃಖ ವಿಚಾರ ಕೂಡ ಇದೆ. 16ನೇ ತಾರೀಕು ನಮ್ಮ ಜೊತೆಗೆ ಇನ್ನೂ 13 ಸಿನಿಮಾಗಳು ರಿಲೀಸ್ ಆಗಿದ್ವು. ಎಲ್ಲ ಹೊಸ ಪ್ರಯತ್ನಗಳು ಕನ್ನಡದಲ್ಲಿ, ಎಲ್ಲ ಹೊಸ ತಂಡಗಳು, ಕೆಲವು ಹೊಸ ತಂಡಗಳು, ಕೆಲವು ಹಳೆ ತಂಡಗಳು, ಬಟ್ ಎಲ್ಲ ಅಷ್ಟು 14 ಕನ್ನಡ ಸಿನಿಮಾಗಳು 16ನೇ ತಾರೀಕು ರಿಲೀಸ್ ಆಗಿದ್ದು. ಆ್ಯಂಡ್ 17, 18ಕ್ಕೆ ಕೆಲವು ತಮಿಳ್ ಸಿನಿಮಾಗಳು ರಿಲೀಸ್ ಆಗ್ತವೆ. ಆ್ಯಂಡ್ ಅದರ ಹಾವಳಿಯಲ್ಲಿ ಏನಾಗುತ್ತೆ, ನಮ್ಮ ಕನ್ನಡ ಸಿನಿಮಾಗಳಿಗೆ ಜಾಗನೇ ಇರೋದಿಲ್ಲ ಥಿಯೇಟ್ರಲ್ಲಿ. ಇವಾಗ ಆ್ಯಕ್ಚುಲಿ ಒಳ್ಳೆ ಸಿನಿಮಾ ಮಾಡೋದು ಕಷ್ಟ ಅನ್ಸಲ್ಲ, ಆದರೆ ಥಿಯೇಟ್ರಿಗೆ ಜನರನ್ನ ಕರ್ಕೊಂಡು ಬಂದು ಸಿನಿಮಾ ನೋಡೋ ಹಾಗೆ ಮಾಡೋದೇನಿದೆ ಅದು ನಿಜವಾಗ್ಲೂ ಕಷ್ಟ ಅಂತ ಅನ್ಸುತ್ತೆ. ಸಿನಿಮಾ ನೋಡಿದ್ರ ಅಂತ ಕೇಳಿದ ತಕ್ಷಣ ಕೆಲವ್ರು ಫಸ್ಟ್ ರೆಸ್ಪಾನ್ಸು, ಮ್ಯಾಮ್ OTT ಯಾವಾಗ ಬರುತ್ತೆ, ಥಿಯೇಟ್ರಿಗೆ ಬರಬೇಕಾ ನಾವು ಅಂತ ಕೇಳ್ತಾರೆ. ಸೊ ಇವಾಗ ಈ ಥಿಯೇಟ್ರಿಗೆ ಬರೋ ಕಲ್ಚರ್ ಏನಿದೆ ಅದೇ ಎಲ್ಲೋ ಒಂದು ಕಡೆ ಕಡಿಮೆ ಆಗ್ತಿದೆ. ಇವಾಗ ಜನ ಬಂದ್ರೂ ಯಾವುದಕ್ಕೆ ಬರ್ತಾರೆ, ಇವಾಗ ತಮಿಳ್, ತೆಲುಗು, ಹಿಂದಿ ಸಿನಿಮಾಗಳು ರಾತ್ರಿ ಶೋ ಇದ್ರೂ ಫ್ಯಾಮ್ಲಿ ಬಂದು ನೋಡ್ತಾರೆ. ಫುಲ್ ಹೌಸ್ಫುಲ್ ಶೋಸ್ ಇರುತ್ತೆ. ಅದೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ನಮಗೂ ನಮ್ಮ ಕನ್ನಡ ಸಿನಿಮಾಗಳಿಗೂ ಇದೇ ರೀತಿ ಇಂಪಾರ್ಟೆನ್ಸ್ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ನಮ್ಮ ರಾಜ್ಯದಲ್ಲಿ ನಮ್ಮ ಕನ್ನಡ ಸಿನಿಮಾಗಳಿಗೆ ಜಾಸ್ತಿ ಪ್ರಾಮುಖ್ಯತೆ ಸಿಗ್ತಾ ಇಲ್ವೇನೋ ಅಂತ ಎಲ್ಲೋ ಒಂದು ಕಡೆ ಬೇಜಾರು ಕೂಡ ಆಯಿತು. ಬಟ್ ಇಟ್ಸ್ ಓಕೆ, ಒಳ್ಳೆ ಪ್ರಯತ್ನನ ಜನ ಯಾವತ್ತೂ ಬಿಟ್ಕೊಡೋದಿಲ್ಲ ಅನ್ನೋದಕ್ಕೆ ಸಾಕ್ಷಿ ನಮ್ಮ ಸಿನಿಮಾ ಬಂದು ನೋಡಿ ಎಂಜಾಯ್ ಮಾಡಿ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಂತ ಎಲ್ಲ ಆಡಿಯನ್ಸ್ ಅವ್ರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಬಂದು ನೋಡಿ ಹರಿಸಿ ನಮ್ಮೆಲ್ಲರಿಗೂ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಅಫ್ಕೋರ್ಸ್ ಈ ಏನು ರಿಲೀಸ್ ಅಥವಾ ಬೇರೆ ಸಿನಿಮಾಗಳ ಹಾವಳಿಯಿಂದ ನಮ್ಮ ಕನ್ನಡ ಸಿನಿಮಾಗಳಿಗೆ ಸಿಗದೇ ಇರೋ ಪ್ರಾಮುಖ್ಯತೆಗೆ ಏನು ಮಾಡಬೇಕು, ಯಾವ ರೀತಿ ಅದನ್ನು ಅಡ್ರೆಸ್ ಮಾಡಬೇಕು ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಬಟ್ ಎಸ್, ಹೀಗಿದೆ ಪರಿಸ್ಥಿತಿ. ಮುಂದಕ್ಕೆ ಹೇಗೆ ಹೊಸ ಪ್ರಯತ್ನಗಳು, ಹೊಸ ತಂಡಗಳು, ಹೊಸ ಕಲಾವಿದರು ಬೆಳೆಯೋದಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಕನ್ನಡ ಜನ ಬಂದು ನಮ್ಮ ಸಿನಿಮಾನ ಥಿಯೇಟ್ರಲ್ಲಿ ನೋಡೋದು. ಸೊ ಅದ್ರ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ನನಗನ್ನಿಸ್ತಾ ಇದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಮತ್ತೊಮ್ಮೆ. ಪೋಸ್ಟ್ ಅನುಭವಗಳು ಹೇಳಬೇಕು ಅಂತ ಹೇಳಿ ನಾನು ಇದ್ದಿದ್ದು. ನನಗೆ ಫಸ್ಟಿಗೆ ಅನುಭವ ಏನು ಅಂತ ಹೇಳಿದ್ರೆ, ಇದು ದಯವಿಟ್ಟು ನಾವು ಒಂದಷ್ಟು ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ಹೋಗ್ತಾ ಇದ್ದೇವೆ. ಅಂಡ್ ಇಂಡಸ್ಟ್ರಿಯಲ್ಲಿ ತುಂಬಾ ತಿಳಿದವರು ಗಣ್ಯರಿದ್ದಾರೆ. ಎಲ್ಲರಿಗೂ ನಾನು ರೆಸ್ಪೆಕ್ಟ್ ಮಾಡಿಕೊಂಡು
ದೊಡ್ಡವರು ಇದ್ದಾರೆ, ಎಲ್ಲರಿಗೂ ರೆಸ್ಪೆಕ್ಟ್ ಮಾಡಿಕೊಂಡು ನಮ್ಮದೊಂದು ಪುಟ್ಟ ಸಿನಿಮಾ, ಬಟ್ ಸಿನಿಮಾವನ್ನು ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿದ್ದೇವೆ. ಹಾಗೇನೆ ಇದು ಇನ್ನೊಂದು ಖುಷಿಯ ವಿಚಾರ ಏನು, ಬೆಂಗಳೂರಿನ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಆಯ್ಕೆಯಾಗಿದೆ. ಸೊ 15th ಇಂಟರ್ನ್ಯಾಷನಲ್ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟ್ಗೆ ಆಯ್ಕೆ ಆಗಿದೆ ಅಂತ ಹೇಳಲಿಕ್ಕೂ ಖುಷಿ ಪಡ್ತಾ ಇದ್ದೇನೆ. ಅಂದ್ರೆ ಇಂಥ ಚಾನ್ಸ್ಗಳು ತುಂಬಾ ಕಡಿಮೆ ಬರೋದು. ಸಿನಿಮಾ ಈಗ ಎಷ್ಟೋ ಸಲ ಫೆಸ್ಟಿವಲ್ಗೆ ಅಂತ ಹೇಳಿಯೇ ಮಾಡ್ತೇವೆ ಸಿನಿಮಾ, ಆವಾಗ ಅದನ್ನ ರಿಲೀಸ್ ಮಾಡಲ್ಲ, ಬರೀ ಫೆಸ್ಟಿವಲ್ ಅಲ್ಲೇ ಹೋಗ್ಲಿ, ಆಮೇಲೆ ರಿಲೀಸ್ ಮಾಡಿದ್ರೆ ಆಯ್ತು, ಇಲ್ಲ ಸಬ್ಸಿಡಿ ತಗೊಂಡಿರೋಣ ಅಂತ. ಬಟ್ ಇದನ್ನ ಒಂದು ಹೈಬ್ರಿಡ್ ಫಾರ್ಮ್ಯಾಟ್ ಅಲ್ಲಿ ಮಾಡಿದ್ವಿ. ಇಲ್ಲಿ ಎಲ್ಲರೂ ನೀವು ನೋಡಿದವ್ರಿಗೂ ಈಗ ನಂಗೆ ಕ್ರಿಟಿಕ್ಸ್ ಬಂದಿದೆ, ಆ ಕ್ರಿಟಿಕ್ಸ್ ಇಂದ ಹಿಡಿದು ಜನಗಳನ್ನು ತರುವ ದಂಧೆ ಒಂದು. ಸೊ ಇಲ್ಲಿವರೆಗೆ ಎಷ್ಟೋ ಜನ ಇದು ನನ್ನ ಜೊತೆ ಮಾತಾಡಿದ್ದಾರೆ. ಇದನ್ನ ನಾನು ಸೀರಿಯಸ್ ಆಗಿ ಒಂದು ಇಶ್ಯೂ ಅನ್ನು ನಾನೊಂದು ಎತ್ತುತ್ತಾ ಇದ್ದೇನೆ. ಏನು ಅಂತ ಹೇಳಿದ್ರೆ, ಸರ್ ಒಬ್ರು ಕೇಳ್ತಾರೆ, ಸರ್ ರಿಲೀಸ್ ದಿನ ಒಂದು 3 ಲಕ್ಷ ಕೊಡಿ ಸರ್, 1000 ಜನ ತರ್ತೀವಿ. ಥಿಯೇಟರ್ ಫಿಲ್ಲಿಂಗ್ ಅಂತ ಏನ್ ಹೇಳ್ತೇವೆ, ಕ್ರೌಡ್ ಪುಲ್ಲಿಂಗ್ ಇರ್ಬೋದು ಅಥವಾ ಥಿಯೇಟರ್ ಫಿಲ್ಲಿಂಗ್ ಇರ್ಬೋದು. ನಾವು ಸಿನಿಮಾ ಮಾಡಿ ಪ್ರಮೋಷನ್ ಮಾಡಿ ಒಂದು ಕಂಟೆಂಟ್ ಅನ್ನು ಪ್ರೆಸೆಂಟ್ ಮಾಡೋದ್ರ ಜೊತೆಗೆ ಅವ್ರು ಹೇಳುದೇನು ಅಂತ ಹೇಳಿದ್ರೆ, ಸರ್ ಇದೆ ಸರ್ ಪ್ಯಾಟರ್ನ್ ಅಂತ. ಸರ್ ಈಗ ನೀವು ಪ್ಯಾಟರ್ನ್ ಇದೆ ಸರ್, ನೀವು ಎಲ್ಲ ಸಿನಿಮಾದವರು ಹಿಂಗೆ ಮಾಡ್ತಾ ಇದ್ದಾರೆ ಸರ್, ನೀವು 1 ವಾರ ಉಳಿಸ್ಕೊಳ್ಳೇಬೇಕು ಸರ್ ಅಂತ. ಅಂಡ್ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಅಲ್ಲಿ ನೋಡಿದ್ರೆ ಸರ್, ಹೌದು ಜನ ನೀವು ಟಿಕೆಟ್ ಬುಕ್ ಮಾಡಿದ್ರೆ ಸಾಕಾಗಲ್ಲ, ಸೊ ಜನ ತಲೆ ಕಾಣ್ಬೇಕಲ್ಲಿ ಕೌಂಟ್ಗೆ. ಅವ್ರೇನ್ ಹೇಳ್ತಾರೆ, ಸರ್ ಅದು ನಮ್ಗೆ ಗೊತ್ತಿರಲ್ಲ ಸರ್, ಟೋಟಲ್ ನಮಗೆ ಇವಾಗ ಹಿಂಗಿದ್ರೆ ಥಿಯೇಟರ್ ಜನ ಇದ್ದಾರೆ, 50% ಇದ್ದಾರೆ, 60% ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಸಿನಿಮಾ ಉಳಿಯುತ್ತೆ ಸರ್ ಅಂತ. ಸೊ ನಮಗೆ ಸುರೇಶ್ ಅವರು ಒಳ್ಳೆ ಡಿಸ್ಟ್ರಿಬ್ಯೂಟ್ರೆ, ಅಂಡ್ ಅವ್ರ ಜೊತೆನೂ ನಾನು ಡಿಸ್ಕಸ್ ಮಾಡಿದೆ. ಅವರು ಹೇಳುದು, ಸಂತೋಷ್ ಇಂಥ ಒಂದು ವಿಷಯವನ್ನು ಯಾರಾದ್ರೂ ಎತ್ತಬೇಕು, ಯಾಕಂತ ಹೇಳಿದ್ರೆ ಈಗ ಒಂದು ಸಿನಿಮಾ ಮಾಡಿ ನಾವು ಪ್ರೆಸೆಂಟ್ ಮಾಡೋದು ಜನರಿಗೆ, ಅದ್ರ ಜೊತೆ ಬೇರೆ ಸಿನಿಮಾಗಳ ಹಾವಳಿ ಅಂತ ಹೇಳಿದ್ರೆ, ಆಸ್ ಎ ಸಿನಿಮಾ ಮೇಕರ್ ನಮಗೆ ಲ್ಯಾಂಗ್ವೇಜ್ ಬ್ಯಾರರ್ ಇಲ್ಲ ಅಂತ ಹೇಳ್ತೀವಿ ನಾವು. ನಾಳೆ ನಾವು ಅಫ್ಕೋರ್ಸ್ ನಾವು ಅಡ್ವರ್ಟೈಸ್ ಮಾಡುವಾಗ ಇಂಗ್ಲಿಷು ಮಾಡ್ತೀವಿ, ಹಿಂದಿ ಮಾಡ್ತೀವಿ, ತಮಿಳು ಮಾಡಿದ್ದೀನಿ, ನಾನೇ ತಮಿಳ್ ಸಿನಿಮಾ ಮಾಡಿದ್ದೀನಿ. ಸೊ ಬಟ್ ಕರ್ನಾಟಕ ಅಂತ ಬಂದಾಗ, ಕನ್ನಡ ಸಿನಿಮಾ ಅಂತ ಬಂದಾಗ, ಸೊ ಕನ್ನಡದಲ್ಲಿ ಒಂದೇ ಒಂದು ಏನು ಅಂತ ಹೇಳಿದ್ರೆ, ಕನ್ನಡದಲ್ಲಿ ಎಲ್ಲಾ ಭಾಷೆಯ ಸಿನಿಮಾಗಳು ಜೊತೆಗೆ ರಿಲೀಸ್ ಆಗುತ್ತೆ. ಸೊ ಇದು ಅಷ್ಟೇ. ಇದೆಲ್ಲ ಈ ಅನುಭವಗಳು ನಮಗೆ ಆಸ್ ಎ ಪ್ರೊಡಕ್ಷನ್ ಹೌಸ್ ಓನರ್ ಆಗಿ ಅಂಡ್ ನಮ್ಮ ಜೊತೆ ಇರುವ ಫಂಡರ್ಸ್ ಇರ್ಬೋದು, ಎಲ್ಲರೂ ನಾವು ಹೊಸಬರು ಸಿನಿಮಾಕ್ಕೆ. ಆವಾಗ ನಮ್ಮ ಈ ತಳಮಳಗಳನ್ನು ಯಾರಿಗೆ ಹೇಳೋದು, ಹೇಗೆ ಹೇಳೋದು, ಇದನ್ನು ಅಡ್ರೆಸ್ ಮಾಡೋದು ಹೇಗೆ ಅಂತ ಒಂದು ಇನಿಷಿಯೇಟಿವ್ ತಗೊಳ್ಳೋಣ ಅಂತ ನಾವು ಇದನ್ನೊಂದು ಶುರು ಮಾಡ್ತಾ ಇದ್ದೀವಿ. ಅಂದ್ರೆ ಒಂದು ಅನ್ಯ ಭಾಷೆಗಳ ಸಿನಿಮಾಗಳ ಏನು ಹೇಳ್ತೇವೆ ಹಾವಳಿ ಇರ್ಬೋದು ಅಥವಾ ಡಾಮಿನೇಷನ್ ಇರ್ಬೋದು, ಅಂಡ್ ಬಿಗ್ ಬಜೆಟ್ ಸಿನಿಮಾಗಳು ಅಂತ ಹೇಳ್ತೇವೆ. ಅಫ್ಕೋರ್ಸ್ ಆ ಸಿನಿಮಾಗಳು ಗೆಲ್ಬಾರದು ಅಂತ ಹೇಳಲ್ಲ, ಬಟ್ ನಮ್ಮಂತ ಸಿನಿಮಾಗಳಿಗೆ ಏನಾಗುತ್ತೆ, ಇವಾಗ ನಾವೇ ಹೇಳಿದಾಗೆ ನಾವೀಗ ಹುಬ್ಳಿಯಲ್ಲಿ ಮೊನ್ನೆ ಎಲ್ಲ 1 ದಿನ 2 ದಿನ ಪ್ರಮೋಷನ್ ಮಾಡ್ಕೊಂಡು ಬಂದ್ವಿ, ತಕ್ಷಣಕ್ಕೆ ಅವರಿಗೂ ಬರಕ್ಕಾಗಲ್ಲ ಆಡಿಯನ್ಸ್ಗೆ. ಅವ್ರೇನ್ ಹೇಳ್ತಾರೆ, ಸರ್ ಸೋಮವಾರ ಬರ್ತೀವಿ ಹೇಳ್ತಾರೆ, ಮಂಗಳವಾರ ಬರ್ತೀವಿ ಅಂತ ಹೇಳ್ತಾರೆ. ಈಗ ನಾವು ಎಸ್ಪೆಷಲಿ ಲಾಯರ್ ಅಸೋಸಿಯೇಷನ್ ಗಳಿಗೆ ಒಂದಷ್ಟು ಮಾತಾಡಿದ್ವಿ, ಪೊಲೀಸ್ಗೆ ಮಾತಾಡಿದ್ವಿ, ಅಂದ್ರೆ ನಮ್ಮ ಸಿನಿಮಾಕ್ಕೆ ಕನೆಕ್ಟೆಡ್ ಆಗಿರುವವರು. ಬಟ್ ಅವ್ರು ಈಗ ಮೊನ್ನೆ ಕೇಳಬೇಕಾದ್ರೆ ಬುಧವಾರ, ಸರ್ ಒಂದು 50 ಜನ ನಾವು ಸಿನಿಮಾಕ್ಕೆ ಹೋಗ್ತೀವಿ ಅಂತ ಹೇಳುವಾಗ ಅಲ್ಲಿ ಸಿನಿಮಾನೇ ಇಲ್ಲ. ಅಂದ್ರೆ ಬೇರೆ ತಮಿಳು ಸಿನಿಮಾ ಇರುತ್ತೆ, ಇನ್ನೊಂದು ಯಾವ್ದು ಸಿನಿಮಾ ಇರುತ್ತೆ. ಬಟ್ ನಾನು ಹೇಳ್ತಾ ಇರೋದು, ಹೀಗಾಗ್ಬೇಕಾದ್ರೆ ಅಟ್ಲೀಸ್ಟ್ ನಮಗೊಂದು ಈ ಒಂದು ಕಂಟೆಂಟ್ ಸಿನಿಮಾಕ್ಕೆ 1 ವಾರ ಆದ್ರೂ ಒಂದು ಬ್ರೀದಿಂಗ್ ಸ್ಪೇಸ್ ಸಿಕ್ಕಿದ್ರೆ. ಇವಾಗ ಅವರು ಹೇಳ್ತಾರೆ ಅವಾಗ, ಸರ್ ನೀವು ಥಿಯೇಟರ್ನು ಇದು ರೆಂಟ್ ಕೊಟ್ಟು ಬೈ ಮಾಡ್ಕೊಳ್ಳಿ ಅಂತ. ಅಂದ್ರೆ ಸಿನಿಮಾವನ್ನು ಒಂದು ಒಳ್ಳೆ ರೀತಿಯಲ್ಲಿ ಮಾಡುವ ಪ್ರಯತ್ನಕ್ಕೊಂದು ಬಜೆಟ್, ಪ್ರಮೋಷನ್ ಮಾಡೋದಕ್ಕೊಂದು ಬಜೆಟ್, ಪುನಃ ಥಿಯೇಟರ್ 1 ವಾರ ರೆಂಟಿಗೆ ಇನ್ನೊಂದು ಬಜೆಟ್. ಇದ್ರ ಜೊತೆಯಲ್ಲಿ ರೆಂಟ್ ಕೊಟ್ಟು ಸಿನಿಮಾಕ್ಕೆ ಟಿಕೆಟ್ ತಗೊಂಡ್ರೆ ಸಾಲದು ಸರ್, ರೆಂಟ್ ಕೊಟ್ಟು ಥಿಯೇಟರ್ ಖಾಲಿ ಇದ್ರೆ ಅದು ಉಳಿಯಲ್ಲ, ನೀವು ಕ್ರೌಡ್ ಪುಲ್ ಮಾಡಬೇಕು ಸರ್. ನನಗೇನೆ ಈಗ ಈ ಒಂದು 10-15 ದಿನಗಳಲ್ಲಿ ಒಂದು 3 ಏಜೆನ್ಸಿ ನನ್ನನ್ನು ಕೇಳಿದ್ರು, ಸರ್ ನಿಮಗೆ ಕ್ರೌಡ್ ಪುಲ್ ಮಾಡಲೇಬೇಕು, ಇಲ್ಲ ಅಂದ್ರೆ ಜನ ಬರಲ್ಲ ಸರ್ ಅಂತ. ಇನ್ನೊಂದು ಅವ್ರು ಹೇಳ್ತಾರೆ, ಎಷ್ಟೋ ಆಡಿಯನ್ಸ್ ಅನ್ನು ಕೇಳಿದ್ರೆ, ಸರ್ ವಾಟ್ಸಪ್ ಗ್ರೂಪ್ ಅಲ್ಲಿ ಬಂದ್ಬಿಡುತ್ತೆ ಸರ್ ಟಿಕೆಟ್, ನಾವು ಬಂದ್ಬಿಡ್ತೀವಿ ಸರ್, ವಾಟ್ಸಪ್ ಗ್ರೂಪ್ ಅಲ್ಲಿ ಟಿಕೆಟ್ ಬಂದ್ರೆ ಬರ್ತೀವಿ ಅಂತ ಹೇಳ್ತಾರೆ. ಸೊ ಇದು ಆಸ್ ಎ ಪ್ರೊಡಕ್ಷನ್ ಪಾಯಿಂಟ್ ಇಂದ ಸರ್ ತುಂಬಾ ಒಂದು ಇಂಡಸ್ಟ್ರಿಗೆ ತುಂಬಾನೇ ಇದೊಂದು ಕನ್ಫ್ಯೂಸಿಂಗ್ ಸ್ಟೇಟಸ್ ಅಂತ ಹೇಳ್ಬೋದು. ಅಂದ್ರೆ ನಂಗೆ ಅಂತ ಅಲ್ಲ, ನಾವು ಪ್ರೊಫೆಷನಲಿ 15 ವರ್ಷದಿಂದ ಇದ್ದೇವೆ. ಬೇರೇನೋ ಅಂದ್ರೆ ಸಿನಿಮಾದಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಇರ್ಬೋದು, ಇನ್ನೊಂದಷ್ಟು ಸಿನಿಮಾ ಮಾಡೋದಿರ್ಬೋದು, ಇನ್ನೊಂದಷ್ಟು ಪೊಟೆನ್ಶಿಯಲ್ ನಮಗಿರ್ಬೋದು. ಬಟ್ ಹೊಸ ಸಿನಿಮಾಗಳು, ಹೊಸ ಡೈರೆಕ್ಟರ್ಗಳು ಬರ್ತಾರೆ, ಹೊಸ ಪ್ರೊಡ್ಯೂಸರ್ಸ್ ಬರ್ತಾರೆ, ಅವರಿಗೆ ಪಕ್ಕಾ ಇದು ಮಿಸ್ಲೀಡ್ ಆಗುತ್ತೆ.
ಆ ಪ್ರೊಡ್ಯೂಸರ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಒಬ್ರು ಡಿಸ್ಟ್ರಿಬ್ಯೂಟರ್ ಅಥವಾ ಇಂಥ ಏಜೆಂಟ್ ಹೇಳ್ಬೇಕಾದ್ರೆ ಸರ್ ಒಂದು 5 ಲಕ್ಷ ಇಟ್ಕೊಳ್ಳಿ ಸರ್ ನೀವು ರಿಲೀಸ್ಗೆ ಅಂತ. ಪಾಪ 5 ಲಕ್ಷ ಇಟ್ಕೊಳ್ತಾರೆ ಅವರು. ನೆಕ್ಸ್ಟ್ ವಾಟ್? ಆ 5 ಲಕ್ಷವನ್ನು ಇಟ್ಕೊಂಡು ಕ್ರೌಡ್ ಪುಲ್ ಮಾಡಿ ಆಯ್ತು, 4 ದಿನ ಕ್ರೌಡ್ ಪುಲ್ ಮಾಡಿ ಆಯ್ತು. ನೆಕ್ಸ್ಟ್ ವಾಟ್? ಆ ಕಂಟೆಂಟ್ ಅನ್ನು ಪ್ರೂವ್ ಮಾಡ್ಬೇಕು. ಅವಾಗ ಆ ಕಂಟೆಂಟ್ ಪ್ರೂವ್ ಆಗುತ್ತಾ ಗೊತ್ತಾಗಲ್ಲ. ಬಿಕಾಸ್ ಅದು ಲೈಕ್ ಆಗ್ಬೋದು, ಲೈಕ್ ಆಗದೇ ಇರ್ಬೋದು, ಅದು ಸಿನಿಮಾ ಮೇಕಿಂಗ್ ಮೇಲೆ ಡಿಪೆಂಡ್. ಆ ಕಂಟೆಂಟ್ ಅನ್ನು ಜನ ಕ್ರೌಡ್ ಪುಲ್ ಮಾಡಿ ಇಷ್ಟ ಪಡ್ಲೇಬೇಕು ಅಂತ ಏನಿಲ್ಲ, ಅಥವಾ ನಾವು 25 ದಿನ ಓಡಿಸಿ ಪ್ರೂವ್ ಮಾಡೋದು ಏನಿಲ್ಲ. ಸೊ ಇಂಥ ಒಂದು ತುಂಬಾ ತಳಮಳ ನಮಗೆ ಇವಾಗ ಶುರುವಾಗಿದೆ. ಇದನ್ನ ನಾನು ಯಾರಿಗೆ ಅಡ್ರೆಸ್ ಮಾಡೋದು? ನಮ್ಮ ತಂಡದ ಜೊತೆ ಮಾತಾಡ್ಕೊಂಡು ಬೆಸ್ಟ್ ವೇ ಟು ಒಂದು ಈವನ್ ನಮ್ಮ ಅಧ್ಯಕ್ಷರಿರ್ಬೋದು ಕೃಷ್ಣೇ ಗೌಡ್ರು, ಅವ್ರ ಜೊತೆನೂ ಮಾತಾಡಿದೆ. ಅವ್ರು ಹೇಳಿದ್ರು ಮೋಸ್ಟ್ಲಿ ಅವ್ರು ಜಾಯಿನ್ ಆಗ್ಬೋದು ಈಗ. ಬಟ್ ಇದರ ಬಗ್ಗೆ ಒಂದು ಇನಿಷಿಯೇಟಿವ್ ಶುರು ಮಾಡುವ, ಇದರ ಬಗ್ಗೆ ನಾವು ಒಂದು ಈ ಬೇರೆ ಭಾಷೆಗಳ ಹಾವಳಿ ಇರ್ಬೋದು ಅಥವಾ ಈ ಕ್ರೌಡ್ ಪುಲ್ಲಿಂಗ್ ಇರ್ಬೋದು, ಅವರು ಅದನ್ನು ಮೆಕ್ಯಾನಿಕಲಿ ಮಾಡ್ತಾ ಇರುವ ಕೆಲಸ. ಆಕ್ಚುಲಿ ನಿಮ್ ಪ್ರಕಾರ ಪ್ರವಾಸ ಸಿನಿಮಾಗಳು ಈ ಒಂದು ಸಂಪ್ರದಾಯ ತಂದ್ರು ಅಂತನಾ ಅಥವಾ ಹೇಗೆ? ಇಲ್ಲ, ಇದು 2 ವಿಷಯ. ಪರಭಾಷಾ ಸಿನಿಮಾಗಳು ಬೇರೆ ಸರ್. ಈಗ ನಾನು ಹೇಳ್ತಾ ಇರೋದು 14 ಆಲ್ರೆಡಿ ಕನ್ನಡ ಸಿನಿಮಾಗಳು 13 ರಿಲೀಸ್ ಇದೆ. ಅದರ ಜೊತೆ ಬೇರೆ ಸಿನಿಮಾ 6 ರಿಲೀಸ್ ಇದೆ ಕರ್ನಾಟಕದಲ್ಲಿ. ಅಂಡ್ ಮಧ್ಯದಲ್ಲಿ ಯಾವುದೋ ಒಂದು ತಮಿಳ್ ಸಿನಿಮಾ 15 ವರ್ಷದ ಸಿನಿಮಾ ರಿಲೀಸ್ ಆಗುತ್ತೆ. ಎಲ್ಲಾ ಕಡೆ ಹೌಸ್ಫುಲ್ ಅಂದ್ರೆ ಇರ್ಲಿ ಸರ್ ಅದು. ಬಟ್ ಈಗ ನಮ್ಮ ಥಿಯೇಟರ್ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಅದು ನಾನು ಅಂತಲ್ಲಿ 13 ಜನ ನಾವು ಥಿಯೇಟರ್ ತಗೊಂಡಿದ್ದೆ ದೊಡ್ಡ ಒಂದು ಹೌದು ಯುದ್ಧ ಮಾಡ್ಕೊಂಡು. ಎಲ್ಲ ನಮ್ಮ ಸ್ನೇಹಿತರು ಇದ್ದಾರೆ. ಮೊನ್ನೆ ಈಗ ಥಿಯೇಟರ್ ಅಲ್ಲಿ ಅವರ ಶೋ ಆಗ್ತಾ ಇರುತ್ತೆ, ನಮ್ಮ ಶೋ ಆಗ್ತಾ ಇರುತ್ತೆ, ನಾವು ಕರಿತಾ ಇರ್ತೀವಿ ಎಲ್ಲಾನು. ಬಟ್ ಇದ್ರ ಜೊತೆ ಬೇರೆ ಭಾಷೆಯವರು ಬಂದ್ರೆ ಒಂದು, ಇನ್ನೊಂದು ಈ ಕ್ರೌಡ್ ಪುಲ್ ಮಾಡುವವರು ಏನ್ ಮಾಡ್ತಾರೆ ಸರ್, ಎಷ್ಟೋ ಆಡಿಯನ್ಸ್ ಇದ್ರು ನಾನು ನಿಮಗೆ ಫ್ರೀ ಟಿಕೆಟ್ ಕೊಡ್ತೀನಿ ಅಂತ ಹೇಳುವ ಒಂದು ಮನೋಭಾವ ಬಂದ್ಬಿಟ್ಟಿದೆ. ಅದನ್ನ ನಾನು ಹೇಳಿದ್ದೆ. ಏಜೆನ್ಸಿ ಪ್ರವಾಸ ಥ್ರೂ ಇಲ್ಲ, ಕನ್ನಡ ಪರಭಾಷೆಯ ಥ್ರೂ ಅಲ್ಲ, ಕನ್ನಡದ ರೂಢಿ ಮಾಡ್ಬಿಡಿ. ಆ ಸಂತೋಷ ರೂಢಿ ಆಗೋಗಿದೆ. ಈ ತರ ತಪ್ಪದು ಹೇಳ್ಬೇಕಾದಾಗ ಬೇಜಾರಾಗುತ್ತೆ. ಯಾಕಂದ್ರೆ ಈವನ್ ಕ್ರೌಡ್ ಪುಲ್ಲಿಂಗ್ ನಮಗ್ ಗೊತ್ತಿಲ್ಲ. ಒಂದಷ್ಟು ಸಿನಿಮಾಗಳಿಗೆ ನಾವು ಹೋದಾಗ ಓಕೆ ಕ್ರೌಡ್ ಪುಲ್ಲಿಂಗ್ ತಂದು ಅದರಿಂದ ಏನಾದ್ರು ಬೆನಿಫಿಟ್ ಇದೆಯಾ? ಖಂಡಿತ ಇಲ್ಲ. ಅವ್ರು ಏನ್ ಮಾಡ್ತಾರೆ, ಮೊಬೈಲ್ ಇಟ್ಕೊಂಡು ಅವ್ರು ನೋಡ್ತಾ ಇರ್ತಾರೆ. ದೇ ಟೇಕ್ ಕ್ರೌಡ್ ಫುಲ್ಲಿಂಗ್ ಟಿಕೆಟ್ ಕೊಡಿ, ಅದ್ರ ಜೊತೆಗೆ ಅವ್ರನ್ನ ಕರೆಸ್ಕೊಳ್ಳೋದಕ್ಕೆ ಥಿಯೇಟರ್ ಅಲ್ಲಿ 2 ಗಂಟೆ ಕೂರ್ಸೋದಕ್ಕೆ ಅದಕ್ಕೆ ದುಡ್ಡು ಕೊಡಿ, ಪ್ಲಸ್ ಅವರಿಗೆ ಟ್ರಾವೆಲಿಂಗ್ ಕನ್ವೀನಿಯನ್ಸ್ ಕೊಡಿ. ಸೊ ಇಂಥ ಒಂದು ಸಂಸ್ಕೃತಿಯನ್ನು ಯಾರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಬಹುಶಃ ಅವರು ಕೂಡ ಇವಾಗ ಬೆಲೆ ತಟ್ತಾ ಇದ್ದಾರೆ. ಯಾಕಂದ್ರೆ ಅವ್ರ ಸಿನಿಮಾಗೂ ಸೇಮ್ ಎಫೆಕ್ಟ್ ಆಗ್ತಾ ಇದೆ. ಬಹುಶಃ ಇದನ್ನ ನಮ್ಮ ಸಿನಿಮಾ ಚಿತ್ರರಂಗದಲ್ಲಿರುವ ದೊಡ್ಡವರು ಇದನ್ನ ಒಂಚೂರು ಇನಿಷಿಯೇಟ್ ಮಾಡಿ ಒಂದು ಸಪೋರ್ಟ್ ಮಾಡಿದ್ರೆ ಚೆನ್ನಾಗಿದೆ. ಇಂಥ ದಂಧೆಗಳನ್ನು ಸ್ಟಾಪ್ ಮಾಡಿ. ಯಾಕೆಂತ ಹೇಳಿದ್ರೆ ನಾವೇ ಕಣ್ಣಾರೆ ಕಾಣ್ತಾ ಇದ್ದೀವಿ, ಥಿಯೇಟರ್ ಮುಂದೆ ಜನಗಳು ಆಸಕ್ತಿ ಇರೋರು, ಸಿನಿಮಾ ಆಸಕ್ತಿ ಇರೋರು ನಿಂತ್ಕೊಂಡಿರ್ತಾರೆ. ದೇ ಆರ್ ಎಕ್ಸ್ಪೆಕ್ಟಿಂಗ್ ಫ್ರೀ ಟಿಕೆಟ್. ಅಲ್ಲ, ಇದಕ್ಕೆ ಮೂಲ ಅಂದ್ರೆ ಪ್ರೊಡ್ಯೂಸರ್ ಅಸೋಸಿಯೇಷನ್ ಮತ್ತೆ ಡೈರೆಕ್ಟರ್ ಅಸೋಸಿಯೇಷನ್ ನೀವು ಗಮನಕ್ಕೆ ತರ್ತಾರೆ. ಮತ್ತೆ ಒಂದು ಕಂಪ್ಲೇಂಟ್ ಡ್ರಾಫ್ಟ್ ಮಾಡಿ ಈ ತರದ್ ಆಗ್ತಿದೆ ಅಂತ. ಸೊ ಏನ್ ಬೇರೆ ಬದಲಾವಣೆ, ಯಾಕಂದ್ರೆ ಈ ನಿಮ್ಮ ಒಬ್ಬರದೇ ಪ್ರಾಬ್ಲಮ್ ಅಲ್ಲ, ಇಲ್ಲೇ ಬರ್ತಿರೋ ಬಹುತೇಕ ಸಿನಿಮಾದವ್ರದ್ದು ಇದೇ ಪ್ರಾಬ್ಲಮ್. ಹೌದು, ಆಯ್ತಾ? ನೀವು ಎಲ್ಲಿವರೆಗೂ ಕೊಡ್ತಿರೋ ಅಲ್ಲಿವರೆಗೂ ಅದನ್ನ ಅವ್ರು ಬಳಸ್ಕೋತಾರೆ. ಕೊಡದೇನೆ ನೀವು ಕರೆಕ್ಟ್ ಆಗಿ ಆಪರೇಟ್ ಮಾಡಿದ್ರೆ ಖಂಡಿತ ಗೆಲ್ಬೋದು. ಈ ತರ ಪ್ರೆಸ್ ಮೀಟ್ ಮಾಡೋದ್ರಿಂದ ಏನೂ ಆಗೋದಿಲ್ಲ, ಆಗಲ್ಲ. ಎಲ್ಲರೂ ಒಬ್ಬೊಬ್ರು ಬರ್ತಾರೆ, ಈ ತರ ಸ್ಪ್ರೇ ಹಿಂಗ್ ಮಾಡ್ತಾರೆ, ಮಾತಾಡ್ಬಿಟ್ಟು ಹೊರಟೋಗ್ತಾರೆ. ನೀವು ಯಾರು ಒಗ್ಗಟ್ಟಾಗೋದಿಲ್ಲ, ಯಾರಿಗೂ ರೀಚು ಆಗೋದಿಲ್ಲ. ಇಲ್ಲ ಸರ್, ಇದನ್ನ ಇನಿಷಿಯೇಟಿವ್ ನಮ್ಮದ್ರಿಂದ ಶುರು ಮಾಡುವಂತ. ಇವಾಗ ಗಿರೀಶ್ ಅವರು ಇರ್ಬೋದು, ಶಿವು ಇರ್ಬೋದು. 16ನೇ ತಾರೀಕು ಒಂದು ಫಿಲಂ ರಿಲೀಸ್ ಆಯ್ತು. ಹೌದು. ಜೊತೆ ಯಾರು ಅದೇ ಸಮಸ್ಯೆ ಎದುರಿಸ್ತಿರೋರು ಯಾರು ಸೇರ್ಕೊಂತಾರ, ಅವರೆಲ್ಲ ಹೋಗಿ ಮಾತಾಡ್ಬೇಕು. ಅದು ಒಂದು ಇಲ್ಲ ಪ್ರೊಡ್ಯೂಸರ್ ನಿಮಗೊಂದು ಒಬ್ಬ ನಿರ್ಮಾಪಕರಿಗೆ ಒಂದು ಜವಾಬ್ದಾರಿ ಇರಬೇಕು. ಸಿನಿಮಾ ಮಾಡೋದು ಒಂದೇ ದೊಡ್ಡದಲ್ಲ. ರೈಟ್ ವೇಲ್ ಹೋಗ್ತಾ ಇದೀವಾ, ಯಾರು ಕರೆಕ್ಟ್ ವ್ಯಕ್ತಿಗಳು, ಯಾರು ಪ್ರೊಫೆಷನ್ ಏನು ನಡೀತಿದೆ ಇಂಡಸ್ಟ್ರಿಯಲ್ಲಿ, ನಾವು ಹೇಗೆ ಹೋಗ್ಬೇಕು ಅಂತ ನೀವು ಅದನ್ನ ಕರೆಕ್ಟಾಗಿ ರೂಟ್ ಮ್ಯಾಪ್ ತಗೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಫ್ರಾಡ್ ಮಾಡೋರು, ಯಾಮರ್ಸೋರು ಇದ್ದೇ ಇರ್ತಾರೆ. ಇಲ್ಲ ಸರ್, ನೀವು ಅದನ್ನ ಜಾಗೃತಿ ವಹಿಸ್ಕೊಳ್ಳಿಲ್ಲ ಅಂದ್ರೆ ನಾವು ಲಾಸ್ ಆದ್ವಿ, ನಾವು ದುಡ್ಡು ಇಲ್ಲ ನಾನಿಲ್ಲಿ ಯಾವುದೇ ಲಾಸ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಫ್ರಾಡ್ ಈಗ ದುಡ್ಡು ಕೊಟ್ರೆ ಅವರು ಇಲ್ಲ, ನಾವು ಅದು ಮಾಡಿಲ್ಲ. ನಾನು ಅದು ಮಾಡಿಲ್ಲ ಸರ್, ನಂಗೆ ಕೇಳಿದ್ದಾರೆ ಅಂತ ಹೇಳಿದ್ದು ಒಂದು. ಇನ್ನೊಂದು ಇವಾಗ ಏನಾಗುತ್ತೆ ಸರ್, ನೆಕ್ಸ್ಟ್ ಟಾಪಿಕ್ ವಿಚ್ ಐ ಆಮ್ ಕನೆಕ್ಟಿಂಗ್ ಸರ್. ಮೊನ್ನೆ ಒಂದು ವಾಟ್ಸಪ್ ಅಲ್ಲಿ ಒಂದು ಸ್ಟೇಟಸ್ ಬರುತ್ತೆ, ಅಷ್ಟೂ ಜನ ಮೇಡಮ್ ಇದ್ರೆ ತೋರಿಸಿ, ಅದು ಪೈರಸಿ. ಅಷ್ಟೂ ಸಿನಿಮಾಗಳಿದ್ರೆ ಸಾರಿ ಇಲ್ಲೇ ಅಷ್ಟೂ ಸಿನಿಮಾಗಳ ಪೈರಸಿ ಆಗಿದೆ ಅಂತ ಬರುತ್ತೆ ಸರ್. ತುಂಬಾ ಜನ ಕಂಪ್ಲೇಂಟ್ ಕೊಡ್ತಿದ್ದಾರೆ. ಸೊ ಇದನ್ನು ನಾವು ಅಡ್ರೆಸ್ ಮಾಡ್ಬೇಕಾದ್ರೆ ಅಂದ್ರೆ ಇದಕ್ಕೆ ನಾವು ಹೊಸದು ಸರ್ ಇದು. ಈಗ ನಾನು ಅಷ್ಟು ಕೇಳಬೇಕಾದ್ರೂ ಒಂದಷ್ಟು ಜನ ಹೇಳಿದ್ರು ಸರ್ ಅದು ಮಾಮೂಲು ಸರ್ ಅಂತ. ನೋ ಸರ್, ಒಂದು ಸಿನಿಮಾ ಪೈರಸಿ ಆಗೋದು ಮಾಮೂಲು ಅಲ್ವೇ ಅಲ್ಲ ಸರ್. ಸರ್ಕಾರ ಕೂಡ ಅದಕ್ಕೆ ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳಿ ಮೊನ್ನೆ ಡಿಸ್ಕಷನ್ ಆಗಿದೆ. ಫಿಲ್ಮ್ ಚೇಂಬರ್ ಕೂಡ ಲೆಟರ್ಗಳು ಕೊಟ್ಟಿದ್ದಾರೆ ಸರ್ಕಾರಕ್ಕೆ, ಪೈರಸಿ ವಿಚಾರವಾಗೆಲ್ಲ. ಆಯ್ತಾ, ಇದು ಬಹಳ ವರ್ಷದಿಂದ ಕೊಡ್ತಾ ಬಂದಿದ್ದಾರೆ.
ನಾನು ನೀವು ನಿಮ್ಮ ಹತ್ರ ಸಮಸ್ಯೆ ಆಗಿರುವಂಥ ಒಂದು ಸೇರಿ ಚೇಂಬರ್ ಒಂದು ಕಂಪ್ಲೇಂಟ್ ಡ್ರಾಫ್ಟ್ ಮಾಡಿ ನಂತರ ನಿಮ್ಮ ಪ್ರೊಡ್ಯೂಸರ್ ಅಸೋಸಿಯೇಷನ್ಗೆಲ್ಲ ಕೊಟ್ಟರೆ ಒಂದು ಆಕ್ಟಿವ್ ತಗೊಳುತ್ತೆ. ಯಾರೇ ಇನಿಷಿಯೇಟ್ ತಗೋಬೇಕು, ಯಾರು ಬರ್ತಿಲ್ಲ. ನಿಮ್ಮ ಸಿನಿಮಾ ಬಟ್ ನಾವು ಇನಿಷಿಯೇಟಿವ್ ಯಾಕೆ ಮೀಡಿಯಾ ಸ್ನೇಹಿತರ ಮುಂದೆ ಹೇಳ್ತಾ ಇದ್ದೀವಿ ಅಂದ್ರೆ ಸರ್, ಈಗ ನಾನು ಪೈರಸಿ ನಿನ್ನೆ ಯಾರಿಗೂ ಒಂದಿಷ್ಟು ದೊಡ್ಡ ಸೀರಿಯಸ್ ಆಗಿ ಒಂದು ಬಂದಿದೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಸರ್ ಕಾಮನ್ ಸರ್, ಬರುವ ಸಿನಿಮಾಗಳೆಲ್ಲ ಹಿಂಗೆ ಪೈರಸಿ ಬರುವ ಸಿನಿಮಾ ಎಲ್ಲ ಬರುತ್ತೆ ಸರ್. ಸರ್ ನಾನೇ ಆಸ್ ಎ ಮೇಕರ್ ನಾನಿಲ್ಲ ಸರ್, ನಾನು ಅದನ್ನು ಡಿನೇ ಮಾಡ್ತೀನಿ. ಇಟ್ ಈಸ್ ನಾಟ್ ಅ ಕಾಮನ್. ನಾವೊಂದು ಸಿನಿಮಾವನ್ನು ಹೆಂಗೆ ಪೈರಸಿ ಆಗುತ್ತೆ ನಂದು ಅಂತಲ್ಲ, ಅದು ನಾವು ಚೆಕ್ ಮಾಡಿದ್ವಿ, ಅದು ಆಗಿಲ್ಲ, ಅದೆಲ್ಲ ಆಮೇಲೆ ನಮಗೆ ಗೊತ್ತಾಯ್ತು. ಬಟ್ ಸ್ಟಿಲ್ ನಾನು ಹೇಳ್ತಾ ಇರೋದು ಇದು ಒಂದು ಇಂಡಸ್ಟ್ರಿಗೆ ಒಳ್ಳೆ ಮೂವ್ ಅಲ್ಲ ಸರ್ ಇದು. ಅದು ಹೆಂಗಾಗುತ್ತೆ, ಈಗ ನಾವು UFO ಕ್ಯೂಬ್ ಅಪ್ಲೋಡ್ ಮಾಡುವವರೆಗೂ ಅಷ್ಟು ಸೆಕ್ಯೂರ್ಡ್ ಇರುತ್ತೆ, ಫೈಲ್ಸ್, ವಾಟರ್ ಮಾರ್ಕ್ಗಳಿರುತ್ತೆ, ಎಲ್ಲ ಇರುತ್ತೆ. ಅದು ಥಿಯೇಟರ್ ಪ್ರಿಂಟ್ ತರ ಕಾಣುತ್ತೆ ಕೆಲವೇ ಬರ್ಬೇಕಾದ್ರೆ. ಇನ್ನೊಂದು ಆಡಿಯನ್ಸ್ಗೂ ಹೇಳ್ತಾ ಇರೋದು, ಎಷ್ಟು ನಾವು ಎಂಟರ್ಟೈನ್ ಮಾಡ್ತೀವಿ ಅಂತ ಟೆಲಿಗ್ರಾಮ್ ಅಲ್ಲಿ ನೋಡಿ ಮಾಡ್ತೀವಿ, ಎಷ್ಟು ಇಂಡಸ್ಟ್ರಿಗೇನೆ ಸರ್, ಇಂಡಸ್ಟ್ರಿಯಿಂದ ಹೊರಗಡೆ ಹೋಗ್ತಾ ಇರ್ತಾರೆ ಜನ, ಅಯ್ಯೋ ದುಡ್ಡು ಹಾಕಿದ್ರೆ ದುಡ್ಡು ಬರಲ್ಲ ಗುರು ಅಂತ. ಈಗ ಹೊಸಬ್ರು ಬರ್ತಾರೆ, ಹೊಸಬ್ರಿಗೆ ಈಕ್ವೇಶನ್ ಗೊತ್ತಿರಲ್ಲ. ಅಂಡ್ ನಾನು ಇಲ್ಲಿ ನಮ್ಮ ಲಾಸ್ ಇದು ಮಾತಾಡ್ತಾ ಇಲ್ಲ, ಈಗ ನಾವು ಜನಕ್ಕೆ ತಲುಪುವಲ್ಲಿ ಎಡವುತ್ತಾ ಇದ್ದೀವಿ. ಥಿಯೇಟರ್ಗೆ ಬಂದು ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡು ಹೋಗಿ ಮೊನ್ನೆ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸು ಆಗಿ ಹೌದು ಹೇಳ್ಕೊಂಡು ಹೋಗ್ಯಾರ ಉಪಾಧ್ಯಕ್ಷರು. ಜಸ್ಟ್ ಪಾಸು ಇನ್ನು ಫಸ್ಟ್ 10:30 ಶುರು ಆಗಿದೆ, 11:15 1 hour ಫುಲ್ ರೆಕಾರ್ಡ್ ಮಾಡ್ಯಾರೆ. 11:40 ಹೊಡೆದು ಕರ್ಕೊಂಡು ಹೋಗ್ಯಾರ ಸ್ಟೇಷನ್ಗೆ. ಇಲ್ಲ ಅದು ಮೂವ್ ವಂಡರ್ಫುಲ್ ಅಂತದ್ ಆಗ್ಬೇಕು ಸರ್ ಅಂತ ಹೇಳ್ತಾ ಇರೋದು ನಾನು. ಪ್ರೊಡ್ಯೂಸರ್ಸ್ ಎಷ್ಟೋ ಜನ ಪ್ರಮೋಟ್ ಮಾಡ್ತಾರೆ, ಯಾಕೆ ಗೊತ್ತಾ, ಅದನ್ನೆಲ್ಲ ಅವರು ವಾಟ್ಸಪ್ ಇದ್ರಲ್ಲೆಲ್ಲ ಹಾಕೊಂಡ್ರೆ ಪ್ರಮೋಷನ್ ಆಗುತ್ತೆ ಅಂತ ಬಹಳ ಜನ. ಅಯ್ಯೋ ಇಲ್ಲ ಸರ್, ರಾಂಗ್ ವೇ ಆಫ್ ಪ್ರಮೋಷನ್ ಸರ್, ರಾಂಗ್ ವೇ ಆಫ್ ಪ್ರಮೋಷನ್. ಏಜೆನ್ಸಿ ಉಟ್ಕೊಂಡಿದೆ ಸಂತೋಷ್, ಅದು ಒಂದೇ ಏರಿಯಾ ಅಲ್ಲ. ಅವ್ರು ಯಾವ ಲೆವೆಲ್ ಇಳಿದಿದ್ದಾರೆ ಅಂದರೆ ಯಾವ ಏರಿಯಲ್ಲಿ ಕ್ರೌಡ್ ಬೇಕು ಕೇಳ್ತಾರೆ. ಬರೀ ಮೆಜೆಸ್ಟಿಕ್ ಒಂದು ಬರೋದಲ್ಲ, ನೀವೆಲ್ಲ ಸುಂಕದ ಕಟ್ಟೆ ಇದ್ರೆ ಅಲ್ಲಿ ಫುಲ್ ಮಾಡಿಸ್ತಾರಂತೆ. ಹೌದೌದು, ಇಲ್ಲ ಅದು ಡೀಲ್ ಅಣ್ಣ. ಅದು ನಂಗೆ ಫೋನ್ ಮಾಡಿ ಹೇಳಿದವರು, ಸರ್ ಇವಾಗ ನಿಮ್ದು ನಂಗೆ ಶುಕ್ರವಾರ ರಿಲೀಸ್ ಆದ್ರೆ ಬುಧವಾರ ಹೇಳ್ತಾರೆ, ಅವ್ರನ್ನ ಭೇಟಿ ಮಾಡಿ ಸರ್, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಇದು ಎಂತ ಹುಬ್ಬಳ್ಳಿ, ಬೆಳಗಾಂ, ಕರ್ನಾಟಕ ಪೂರ್ತಿ. ಇಲ್ಲ ಸರ್, ನಾನು ಕೈಗೊಳ್ಬೇಕು ಅಂತ ನಿಮ್ಮ ಜೊತೆನೂ ನಾನು ಕೇಳ್ತಾ ಇರೋದು ಸರ್, ದಯವಿಟ್ಟು ಸಾಥ್ ಕೊಡಿ. ಬಿಕಾಸ್ ಇದೊಂದು ಇನಿಷಿಯೇಟಿವ್ ನಾವು ಶುರು ಮಾಡ್ತಾ ಇದ್ದೀವಿ. ಇನ್ನೊಂದು ಯಾಕೆ ಅಂತ ಹೇಳಿದ್ರೆ, ಇನ್ನೊಂದು ಲಾಸ್ಟ್ ಪಾಯಿಂಟ್ ನಾನು ಹೇಳ್ತಾ ಇರೋದು ಅಷ್ಟೇ, ಅದು ಹೇಳ್ತಾ ಇದ್ದೀನಿ. ನಾವು ಇನ್ಯಾವುದೋ ಪ್ರಾಜೆಕ್ಟ್ಗಳು ಶುರು ಮಾಡ್ಬೇಕಾದ್ರೆ ಇನ್ನು ಹೊಸಬ್ರಿಗೆ ಇರ್ಬೋದು, ಇದು ಮಾಧ್ಯಮ ಮಿತ್ರರಿಗೂ ಎಲ್ಲರೂ ಮಿತ್ರರಿದ್ದೀರಿ. ಸೊ ಇದರ ಬಗ್ಗೆ ಇವಾಗ ಅಫ್ಕೋರ್ಸ್ ನಾವು ಚೇಂಬರ್ ಅಲ್ಲೂ ಕೊಡೋದು ಇರುತ್ತೆ, ಅಥವಾ ಚೇಂಬರ್ ಅಲ್ಲಿ ಕೊಡೋದನ್ನು ನಾವು ಇಂಡಿವಿಜುವಲಿ ಹೆಂಗ್ ಕೈ ಕೊಡ್ಬೋದು, ಇಲ್ಲ ಇದಕ್ಕೆ ಒಂದು ಆರ್ಗನೈಸೇಷನ್ ಮಾಡೋದಾ, ಇದಕ್ಕೊಂದು ಹೊಸದು ಏನೋ ಒಂದು ಮಾಡೋದಾ, ಈ ತರ ಒಂದು ನಮ್ಮ ಇನಿಷಿಯೇಟಿವ್ ನಾವು ತಗೊಳ್ತಾ ಇದ್ದೀವಿ ಸರ್. ಇಟ್ ಈಸ್ ನಾಟ್ ಅಬೌಟ್ ದ ಲಾಸ್. ನಂದು ಇವತ್ತಿನ ಪ್ರೆಸ್ ಮೀಟು ನಾಟ್ ಅಬೌಟ್ ದ ಲಾಸ್ ಎಟ್ ಆಲ್. ನಾವು ವಿ ಆರ್ ವೆರಿ ಹ್ಯಾಪಿ, ನಾವು ರೆಸ್ಪಾನ್ಸ್ ಎಕ್ಸಲೆಂಟ್ ಇದೆ. ಅಂಡ್ ಈಗ ಇವತ್ತು ಎಕ್ಸಾಂಪಲ್ ಎಷ್ಟೋ ಹೆಂಗಸರು ಬರ್ತಾ ಇದ್ದಾರೆ, ಬಂದವರು ಸೂಪರ್ ಹೇಳ್ತಿದ್ದಾರೆ, ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಅವರು ಕಳಿಸ್ಕೊಡ್ತಾ ಇದ್ದಾರೆ ಬೇರೆಯವರನ್ನು. ಬಟ್ ಈಗ ಥಿಯೇಟರ್ ಉಳಿಯಲ್ಲ ಅಣ್ಣ. ಇವಾಗ ಟೋಟಲ್ ಒಂದು 28 ಏನೋ ಇದೆ, 60+ ಇತ್ತು. ಅದೇ ಸರ್ ಹೇಳ್ತಾ ಇರೋದು ನಾನು. ಈಗ ಇವತ್ತು ನಾಳೆ ನಮಗೆ ಹೆಂಗಿದೆ ಅಂದ್ರೆ ಡೆಡ್ ಲೈನ್ ಇದೆ. ಸೊ ಶುಕ್ರವಾರ ತಿರುಗಿ 9 ಪಿಕ್ಚರ್ ಬರುತ್ತೆ, ಆವಾಗ ನಮಗೆ 1 ವಾರನೂ ನಮ್ಮ ಸಿನಿಮಾ ಉಳಿಯಲ್ಲ. ಇದನ್ನ ನಾವು ಡಿಸ್ಟ್ರಿಬ್ಯೂಟರ್ ಕೇಳಿದ್ರೆ ಅವ್ರು ಹೇಳ್ತಾರೆ ಏನೋ ಸರ್ ಇದು ಸ್ಟ್ರಕ್ಚರೇ ಹಂಗೆ ಅಂತ. ಬಿಕಾಸ್ ಇನ್ಫ್ಲೋ ಜಾಸ್ತಿ ಇದೆ. PVR ಇನಾಕ್ಸ್ಗೆ ನಾನು ಯಾವುದೇ ಬ್ರ್ಯಾಂಡ್ ಅನ್ನು ಹೇಳ್ತಾ ಇಲ್ಲ, ಬಟ್ ಅವ್ರಿಗೆ ಇನ್ಫ್ಲೋ ಜಾಸ್ತಿ ಇದೆ. ಅವಾಗ ಅವ್ರು ಇದನ್ನ ನೋಡ್ತಾರೆ, ಇದು 10 ಸೀಟ್ ಅಂತ ಹೇಳಿದ್ರೆ ಹೊಸದಕ್ಕೆ ಫ್ಲೋ 50 ಇದ್ದೇ ಇರುತ್ತೆ, ಅದನ್ನ ಹಾಕೊಳ್ತಾರೆ ಅವರು. ನೆಕ್ಸ್ಟ್ ಸ್ಟೆಪ್ ಇದನ್ನ ಇನಿಷಿಯೇಟಿವ್ ಇವಾಗ ಶುರು ಮಾಡಿ, ಒಂದು ಗ್ರೂಪ್ ಶುರು ಮಾಡಿ, ಒಂದು ಆರ್ಗನೈಸೇಷನ್ ಆರ್ ಒಂದು ಸ್ಮಾಲ್ ಸೆಟಪ್ ರಿಜಿಸ್ಟರ್ ಮಾಡಿ, ವಿ ವಾಂಟ್ ಟು ಮೂವ್ ಇಟ್. ಹೌದು, ಅಂದ್ರೆ ಅಫ್ಕೋರ್ಸ್ ಕನ್ನಡ ಚಲನಚಿತ್ರ ಇದು ನಮ್ ಜೊತೆನೂ ಇರುತ್ತೆ, ಅವ್ರ ಜೊತೆನೂ ಮಾತಾಡಿದ್ದೀನಿ. ಬಟ್ ಅವರು ಅಲ್ಲಿ ಆಕ್ಟಿವ್ ಇರಕ್ ಆಗಲ್ಲ. ಕೃಷ್ಣೇಗೌಡರಲ್ಲಿ ಮಾತಾಡಿದ್ದೀನಿ. ಸೊ ಅವ್ರು ಆಕ್ಟಿವ್ ಇರಕ್ ಆಗಲ್ಲ ಅಂದ್ರೆ ಆ ಪ್ಯಾಟರ್ನ್ ಇನ್ನೊಂದು, ಅವರ ಪ್ಯಾಟರ್ನ್ ಇನ್ನೊಂದು, ಪ್ರಾಕ್ಟಿಕಲಿ ಅಂಡ್ ಅವರೇನು ಡಾಕ್ಯುಮೆಂಟೇಶನ್ ವೈಸ್ ಮಾಡ್ತಾರೆ. ಇದಕ್ಕೊಂದು ಬೇರೆ ಒಂದು ಬೇಕಾಗುತ್ತೆ ಮೋಸ್ಟ್ಲಿ. ಅಂದ್ರೆ ಈಗ ಇವೆಂಟ್ ಮ್ಯಾನೇಜರ್ಸ್ ಏನ್ ಮಾಡ್ತಾರೆ, ಅವರು ಸರ್ ಇವೆಂಟ್ ಮಾಡ್ತೀವಿ, 1000 ಟಿಕೆಟ್ ಸೇಲ್ ಮಾಡ್ತೀವಿ ಹೇಳ್ತಾರೆ. ಆಮೇಲೆ ಏನಾಗುತ್ತೆ ಅದು, ಅಂದ್ರೆ ನಾನು ಹೇಳುದು ಇದು ಸಿನಿಮಾವನ್ನು ಕಂಟೆಂಟ್ ಅಂತ ನೋಡಲ್ಲ,
ಒಂದು 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 ಜಸ್ಟ್ ಒಂದು ವಸ್ತುವಾಗಿ ನೋಡ್ತಾರೆ, ಆಬ್ಜೆಕ್ಟ್ ಆಗಿ ನೋಡ್ತಾರೆ. ಈ ಕಂಟೆಂಟ್ ಸಬ್ ಕಾನ್ಶಿಯಸ್ಲಿ ಲೈಕ್ ಆಗುತ್ತೆ ಜನರಿಗೆ. ಈ ಆಕ್ಟರ್ ಇಂದಾಗಿ ಜನಗಳು ಬರ್ತಾರೆ, ಇದಕ್ಕೆ ಈ ಸಬ್ಜೆಕ್ಟ್ ಇಂದಾಗಿ ಜನಗಳು ಬರ್ತಾರೆ ಅಂತ ಅವ್ರು ನೋಡೋದೇ ಇಲ್ಲ. ಅವರಿಗೆ ಜಸ್ಟ್ ಇವತ್ತಿನ ವಾರ 1000 ಜನ ಕಳ್ಸು, ಅವರ ಕಮಿಷನ್ ತಗೋ ಹೋಗು. ನೋ, ಇಂಥ ಏಜೆನ್ಸಿ ಇರ್ಲೇಬಾರ್ದು. 1000 ಜನ ಥಿಯೇಟರ್ ಬಂದು ಸಿನಿಮಾ ಯಾಕೆ ನೋಡ್ಬೇಕು ಅಂತ ಅಂದ್ರೆ, ಪ್ರೊಡ್ಯೂಸರ್ ನನ್ನ ಕಂಟೆಂಟ್ ಚೆನ್ನಾಗಿದೆ, ಹೊರಗಡೆ ಹೋಗಿ ಮೌತ್ ಪಬ್ಲಿಸಿಟಿ ಮಾಡ್ಲಿ ಅಂತ ಹೇಳಿ ಕ್ರೌಡ್ ನ ಕರೆಸ್ತಾರೆ ಪ್ರೊಡ್ಯೂಸರ್. ಆದ್ರೆ ಅಲ್ಲಿ ಬಂದಂತ ಆಡಿಯನ್ಸ್ ಇದಾರಲ್ಲ, ದುಡ್ಡು ತಗೊಂಡು ಅವರು ಒಳಗಡೆ ಮೊಬೈಲ್ ಅಲ್ಲಿ ನೋಡ್ತಾ ಇರ್ತಾರೆ, ಸಿನಿಮಾ ನೋಡೋದೇ ಇಲ್ಲ. ಅದೇ ಇದರಿಂದನೂ ಹಾಳಾಗುತ್ತೆ ಮೇಡಮ್. ನಾನೇ ಹೇಳ್ತೀನಿ, ಇವಾಗ ಒಂದು ಎಕ್ಸಾಂಪಲ್, ಈಗ ಇವೆಂಟ್ ಗೆ ಪಾಪ ಎಷ್ಟೋ ಕಾಲೇಜ್ ಹುಡುಗರು, ಡಿಗ್ರಿ ಅವರು ಹೋಗ್ತಾರೆ ಏನು ಪಾರ್ಟ್ ಟೈಮ್ ಜಾಬ್ ಆಗಿ. ಅವ್ರು ಮನೆಯಲ್ಲಿ ಹೇಳಿರಲ್ಲ, ಫ್ರೆಂಡ್ಸ್ಗೆ ಹೇಳಿರಲ್ಲ, ಅವರು ಕಾಲೇಜಿಗೆ ಅಂತ ಹೋಗ್ತಾರೆ. ಯಾರು ನನ್ನ ತಪ್ಪು ತಿಳ್ಕೊಳ್ಬೇಡಿ ದಯವಿಟ್ಟು, ಪಾಕೆಟ್ ಮನೆಗೆ ಹೋಗ್ತಾರೆ. ಅವರು ಬೆಂಗಳೂರು ಇಂಟರ್ನ್ಯಾಷನಲ್ ಯಾವ್ದು ಎಕ್ಸಿಬಿಷನ್ ಸೆಂಟರ್ಗೆ ಹೋಗ್ತಾರೆ, 10 ಗಂಟೆಗೆ ರಿಪೋರ್ಟ್ ಆಗ್ತಾರೆ, 6 ಗಂಟೆಗೆ ಬರ್ತಾರೆ. ಎಷ್ಟೋ ಪೇಮೆಂಟ್ ತಗೊಳ್ತಾರೆ. ಅವ್ರವರ ಮನೆಯಲ್ಲೂ ಅದರ ಬಗ್ಗೆ ಹೇಳಿರಲ್ಲ, ಫ್ರೆಂಡ್ಸ್ಗೂ ಹೇಳಿರಲ್ಲ. ಈ ಸಿನಿಮಾಕ್ಕೆ ಬರುವವರು ಅಷ್ಟೇ, ಪೊಲಿಟಿಕ್ಸ್ಗೆ ಹೇಗೆ ಬರ್ತಾರೆ ಕ್ರೌಡ್ ತಗೊಂಡು ಬಂದವರು. ನೀವು ನಾಗರಾಜ್ ಹೇಳಿದಂಗೆ ಅವ್ರು ಬರ್ತಾರೆ, ಅವ್ರು ಹೊರಗಡೆ ಹೋಗಿ ನೆಗೆಟಿವ್ ಹೇಳ್ತಾರೆ, ಒಂದೇ ಹೇಳೋದೇ ಇಲ್ಲ. ನೆಗೆಟಿವ್ ಹೇಳ್ದ, ಅಯ್ಯೋ ಯಾವ್ದೋ ಸಿನಿಮಾಕ್ಕೆ ಹೋಗಿದ್ದೆಪ್ಪ, ಏನ್ ಬೋರಿಂಗ್ ಇತ್ತಪ್ಪ ಅಂತ. ಅದು ಒಂದ್ ನೆಗೆಟಿವ್ ಯಾವತ್ತೂ ಸ್ಪ್ರೆಡ್ ಆಗೋದು ಜಾಸ್ತಿ. ಈಗ ನಮ್ಮ ಸಿನಿಮಾಕ್ಕೆ ನಾನು ಹೇಳ್ತೀನಿ, ನಮ್ಮ ಟಾರ್ಗೆಟ್ ಆಡಿಯನ್ಸ್ ಯಾವತ್ತೂ 25 ವರ್ಷ ಅಂತೇಳಿಯೇ ನಮಗೆ ಇದ್ದಿದ್ದು. ಫ್ಯಾಮಿಲಿ ಅವರೇ ನಮ್ಮ ಟಾರ್ಗೆಟ್. ಮದುವೆ ಆಗಿದ್ದಿದ್ರೆ ಸೂಪರ್, ಇಲ್ಲ ಆ ಮೆಚುರಿಟಿ ಲೆವೆಲ್ ಅಲ್ಲಿ ಇದ್ರೆ ಸೂಪರ್ ಅಂತ. ರಿವ್ಯೂ ಬ್ಯಾಡ್ ಬರುತ್ತೆ, ರಿವ್ಯೂವೇ ಬರಲ್ಲ. ಫಸ್ಟ್ ಆಫ್ ಆಲ್ ಅವ್ರು ಬರೋದೇ ಟೈಮ್ ಪಾಸ್ಗೆ ಅಂತ ಬಂದಿರ್ತಾರೆ ಒಂದಷ್ಟು ಜನರು. ಈ ಕ್ರೌಡ್ ಪುಲ್ಲಿಂಗ್ ಸಿಸ್ಟಮ್ ಅಲ್ಲಿ ಏನ್ ಮಾಡ್ತಾರೆ, ದೇ ಜಸ್ಟ್ ಥಿಯೇಟರ್ಗೆ ತೋರಿಸ್ಬೇಕು ಜನರು ಇದ್ದಾರೆ, ತಲೆಗಳು ಇಷ್ಟಿದೆ ಅಂತ. ಯಾವ ಪಿಕ್ಚರ್ ಅಂತಾನೂ ಗೊತ್ತಿರಲ್ಲ. ಹೌದು, ಅವ್ರಿಗೆ ಏನಂತೆ ನಿಮ್ಗೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಅವ್ರ ಸುತ್ತ ಪಾಪ ಒಂದ್ 4 ಜನರು ಇಂಟ್ರೆಸ್ಟಿಂಗ್ ಅಲ್ಲಿ ನೋಡ್ತಿದ್ರು ದೇ ಡೋಂಟ್ ಬಾದರ್. ಅವ್ರು ಫೋನ್ ನೋಡ್ತಾ ಇರ್ತಾರೆ, ಮಾತಾಡ್ತಿರ್ತಾರೆ, ಇನ್ನೇನೋ ಮಾಡ್ತಾ ಇರ್ತಾರೆ. ಒಂದಷ್ಟು ಲವರ್ಸ್ ಕಾರ್ನರ್ ಸೀಟಲ್ಲಿ ಕೂತ್ಕೊಂಡಿರ್ತಾರೆ. ದಿಸ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್ ಥ್ರೂ ಕ್ರೌಡ್ ಪುಲ್ಲಿಂಗ್, ವಿಚ್ ಇಸ್ ರಿಯಲಿ ಎಫೆಕ್ಟಿಂಗ್ ಕನ್ನಡ ಇಂಡಸ್ಟ್ರಿ ಅಂತ ನನ್ನ ಪ್ರಕಾರ. ಅದರಲ್ಲಿ ಎಸ್ಪೆಷಲಿ ಇಂಥ ಸಿನಿಮಾಗಳಿಗೆ ಕಂಟೆಂಟ್ ಇರ್ಬೋದು, ಸಣ್ಣ ಫಿಲ್ಮ್ ಮೇಕರ್ಸ್ ಇರ್ಬೋದು, ಅದ್ರ ಜೊತೆಗೆ ರಿಲೀಸ್ ಆಗೋ ಒಂದಷ್ಟು ಒಟ್ಟಿಗೆ ಬಂದ್ಬಿಡುವ ಸಿನಿಮಾಗಳು, ಇದ್ರ ಬಗ್ಗೆನೂ ಅಡ್ರೆಸ್ ಮಾಡಬೇಕು ಅಂತ ಅನ್ಸುತ್ತೆ. ಬಿಕಾಸ್ ಒಂದಷ್ಟು ಸಿನಿಮಾಗಳು ಒಟ್ಟಿಗೆ ಬಂದಾಗ ಯಾವ ಸಿನಿಮಾ ನೋಡೋದು ಅನ್ನೋದು ಒಂದು ಕನ್ಫ್ಯೂಷನ್. ಈ ಸಿನಿಮಾಗಳು ಚೆನ್ನಾಗಿದೆ ಅಂತ ಒಂದು ಒಪಿನಿಯನ್ಗೆ ಬರುವಷ್ಟರಲ್ಲಿ ಆ ಸಿನಿಮಾಗಳು ಎದ್ದೋಗಿರುತ್ತೆ, ಏಳಿಸ್ಬಿಡ್ತಾರೆ. ಅದ್ರ ಜೊತೆಗೆ ಬ್ಯಾಕ್ ನಮ್ಗೆ ಹೆಂಗೆ ಅಂತ ಹೇಳಿದ್ರೆ, ಫ್ರೈಡೇ ಒಂಥರ ಎಕ್ಸಾಮ್ನಲ್ಲಿ ಕೂತಾಗ್ಲೂ ಅಷ್ಟು ಟೆನ್ಷನ್ ಇರಲ್ಲ. ಅದಕ್ಕಿಂತನೂ ಜಾಸ್ತಿ ರಿಸಲ್ಟ್ ಇವ್ರ ಕಡೆ ಪಾಸಿಟಿವ್ ರಿಸಲ್ಟ್ ತಗೋಬೇಕು, ಚೆನ್ನಾಗಿದೆ ಅಂತಲೂ ಹೇಳಿಸ್ಕೋಬೇಕು, ಸಿನಿಮಾನ ಥಿಯೇಟರ್ನಲ್ಲಿ ನಿಲ್ಲಿಸ್ಕೊಳ್ಬೇಕು ಅನ್ನೋ ಒಂದು ಅಷ್ಟು ಚಾಲೆಂಜ್ ಜೊತೆಗೆ ನೆಕ್ಸ್ಟ್ ವೀಕು ಅದಕ್ಕಿಂತ ಡಬಲ್ ನಂಬರ್ ಆಫ್ ಸಿನಿಮಾಸ್. ಅದ್ರ ಜೊತೆಗೆ ಆ್ಯಕ್ಚುಲಿ ದೊಡ್ಡ ಸಿನಿಮಾ ಯಾವ ರೀತಿ ಭಯ ಪಡಿಸ್ತಾರೆ ಅಂತ ಹೇಳಿದ್ರೆ, ಒಂದು ಒಳ್ಳೆ ಟೈಮಲ್ಲಿ ರಿಲೀಸ್ ಮಾಡೋಣ ಅಂತ ಹೇಳಿದ್ರೆ, ತೆಲುಗಲ್ಲಿ ಇಂಥ ದೊಡ್ಡ ಸಿನಿಮಾ ಬರ್ತಾ ಇದೆ, ಬರಬೇಡಿ ಅಂತಲೂ ಒಂದು ಭಯ ಪಡಿಸ್ಬಿಡೋದು. ಅಥವಾ ದೊಡ್ಡ ಪ್ರೊಡಕ್ಷನ್ ಹೌಸ್ದು ಸಿನಿಮಾಗಳು ಬರ್ತಿದೆ, ಅಯ್ಯೋ ಅದ್ರ ಅಗೇನ್ಸ್ಟ್ ಬರಬೇಡಿ ಅಂತಲೇ ಭಯ ಪಡಿಸ್ಬಿಡೋದು. ಸೊ ಇಂಥದನ್ನು ನನ್ನ ಪ್ರಕಾರ ಅಡ್ರೆಸ್ ಮಾಡಬೇಕು. ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ ಒಳ್ಳೆ ಸಿನಿಮಾಗಳು ಬರ್ತಾ ಇದೆ, ಅದಕ್ಕೊಂದು ಸಪೋರ್ಟಿವ್ ಆಗಿ ಸಿನಿಮಾ ಇಂಡಸ್ಟ್ರಿಗಳು, ನಮ್ಮ ಫ್ರಾಟರ್ನಿಟಿಗಳೇ ನಿಂತ್ಕೊಂಡ್ರೆ ಬಹುಶಃ ಒಳ್ಳೆ ಸಿನಿಮಾಗೆ ಜಾಗ ಸಿಗುತ್ತೆ ಆ್ಯಂಡ್ ಅದು ಪ್ರೇಕ್ಷಕರಿಗೂ ತಲುಪುತ್ತೆ ಅನ್ನೋದು ನನ್ನ ಒಪಿನಿಯನ್. ಈಗ ಪೈರಸಿ ಹಾವಳಿ ಎಲ್ಲರಿಗೂ ಕೂಡ ಒಂಥರ ಚಿತ್ರೋದ್ಯಮದಲ್ಲಿ ಮಾರಕ, ಎಲ್ಲ ಭಾಷೆಗಳಲ್ಲೂ ಕೂಡ ಈ ಪೈರಸಿ ಹಾವಳಿನ ತಡೆಗಟ್ಟೋಗೋಸ್ಕರ ನಮಗೆ ನಾನು ಫಸ್ಟ್ ಆಫ್ ಆಲ್ ನಾನು ಯಾವುದೇ ಪೈರಸಿ ಫಿಲಮ್ ನೋಡೋದು ಇಲ್ಲ, ನಾನು ಅದು ಗೊತ್ತೇ ಇಲ್ಲ. ಬಟ್ ನಂಗೆ ಹೆಂಗಿತ್ತು, ಈಗ ಮೊನ್ನೆ ನಮಗೊಂದು ಯಾರೋ ಸ್ಕ್ರೀನ್ ಶಾಟ್ ಕಳಿಸ್ಬೇಕಾದ್ರೆ, ಸರ್ ಇಟ್ಸ್ ಲಿಟ್ರಲಿ ಕೊಲ್ಯಾಪ್ಸ್ಡ್ ಸರ್. ಒಂದು ಸಿನಿಮಾವನ್ನು ನಾಟ್ ಓನ್ಲಿ ಫ್ರಮ್ ದ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಒಂದಷ್ಟು ಪ್ರೀತಿಯಿಂದ ಮಾಡಿರ್ತೇವೆ, ಒಂದಷ್ಟು ಅದಕ್ಕೆ ಅದರದೇ ಆದ ಒಂದು ಮಾನದಂಡ ಇರುತ್ತೆ, ಬೌಂಡ್ರಿ ಇರುತ್ತೆ, ಅದನ್ನು ಜನರಿಗೆ ತಲುಪಿಸುವ ವ್ಯವಸ್ಥೆ ಇರುತ್ತೆ. ಅಷ್ಟೊತ್ತಿಗೆ ಸಡನ್ ಆಗಿ ನಿಮಗೆ ಹೀಗೆ ಒಂದು ಬ್ಲಾಕ್ ಲಿಸ್ಟ್ ಅಲ್ಲಿ ಸಿಗುತ್ತೆ ಅಂತೇಳಿ ಹೇಳಿದ್ರೆ 100% ಇದು ಆಗ್ಲೇಬೇಕು ಸರ್. ಅಂದ್ರೆ ತಡೆಯುವಿಕೆ ಎಷ್ಟು ಅದಕ್ಕೆ ಇದಿದೆ, ಏನು ಸಾಧ್ಯತೆಗಳಿವೆ. ಥಿಯೇಟರ್ ಅಲ್ಲೂ ಅದಕ್ಕೆ ಬಾರ್ ಕೋಡ್ ಹಾಕ್ಬೋದು, ಎಲ್ಲನೂ 100% ಅದೇ. ಹೌದು, ನಮ್ಮಲ್ಲಿ ಯಾಕೆ ಬರ್ತಾ ಇಲ್ಲ, ನಮ್ಮಲ್ಲಿ ಯಾಕೆ ತಡೆಗಟ್ಟಕ್ ಆಗ್ತಾ ಇಲ್ಲ, ಅದಕ್ಕೆ ಏನು ಸೊಲ್ಯೂಷನ್ ಏನಿದೆ ಅನ್ನೋದು ಅವ್ರ ಮಟ್ಟದಲ್ಲಿ ಚರ್ಚೆ ಆಗ್ಬೇಕಲ್ಲ. ಹೌದು, ಅದೇ. ಈಗ ನಾವು ತುಂಬಾ ಸಣ್ಣವರು, ಅದಕ್ಕೆ ನಾನು ಹೇಳಿದ್ದು, ದೊಡ್ಡವರಿದ್ದಾರೆ, ತಿಳಿದವರಿದ್ದಾರೆ ಎಲ್ಲರೂ. ಬಟ್ ನಾವು ಇವಾಗ ಒಂದು ಇನಿಷಿಯೇಟಿವ್ ಅಂತ ನಾವು ತರಬೇಕು ಅಂತ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ಇದರಿಂದ ಇನ್ನೊಂದಷ್ಟು ಸಿನಿಮಾಗಳಿಗೆ ನಮ್ದೇ ಇರ್ಬೋದು. ಈಗ ನಮ್ದು ರೆಗ್ಯುಲರ್ ಪ್ರೊಡಕ್ಷನ್ ಹೌಸ್, ನಾವು ಇವಾಗ ನೆಕ್ಸ್ಟ್ ಸಿನಿಮಾ ಮಾಡ್ತೀವಿ ಅಥವಾ ನಮ್ಮ ಸ್ನೇಹಿತರು ಮಾಡ್ತಾರೆ, ಆವಾಗ ಇದು ಪುನಃ ಈ ಫೇಸ್ ಆಗ್ಬಾರ್ದು ಅಂತ. ಆವಾಗಲೇ ಹೇಳಿದಾಗ ರಿಲೀಸಿಗೆ ಎಷ್ಟು ದುಡ್ಡು ಇಟ್ಟಿರ್ಬೇಕು ಅಂತ ಸರ್ ಹೇಳಿದ್ರು. ಪ್ರೊಡ್ಯೂಸರ್ದು ರೆಸ್ಪಾನ್ಸಿಬಿಲಿಟಿ 100% ಪ್ರೊಡ್ಯೂಸರ್ದು ರೆಸ್ಪಾನ್ಸಿಬಿಲಿಟಿ ಸರ್. ಇದು ಯಾವುದು ಮೊದ್ಲು ಏನಿತ್ತು, ಸಿನಿಮಾ ಮಾಡುವಲ್ಲವರೆಗೊಂದು ರೆಸ್ಪಾನ್ಸಿಬಿಲಿಟಿ, ಪ್ರಮೋಷನ್ ಮಾಡುವಲ್ಲವರೆಗೊಂದು ರೆಸ್ಪಾನ್ಸಿಬಿಲಿಟಿ.
ಮೊದಲು ಡಿಸ್ಟ್ರಿಬ್ಯೂಷನ್ ಸಿನಿಮಾ ಏರಿಯಾ ವೈಸ್ ಎಲ್ಲ ಹೋಗ್ತಿತ್ತು, ಇವಾಗ ಡಿಸ್ಟ್ರಿಬ್ಯೂಷನ್ ಪ್ರೊಡ್ಯೂಸರ್ದೇ ರೆಸ್ಪಾನ್ಸಿಬಿಲಿಟಿ. ತಿರ್ಗ ಈಗ ಹೆಂಗಾಗಿದೆ ಅಂತ ಹೇಳಿದ್ರೆ ಕ್ರೌಡು ತಾಗುರು ನೀನು ಅಂತ ಹೇಳಿದ್ರೆ, ಸೊ ಸಿನಿಮಾಕ್ಕೆ ಆಡಿಯನ್ಸ್ ಅಂತ ಹೇಳಿದ್ರೆ ಅದು ರೆಸ್ಪಾನ್ಸಿಬಿಲಿಟಿ ಅಲ್ಲ ಸರ್. ಪ್ರಮೋಷನ್ ಪಾಯಿಂಟ್ ಬಂದಾಗ ಸಿನಿಮಾ ರಿಲೀಸ್ ಆದ್ಮೇಲೆನು ಈ ಮೊದ್ಲು ನಂಗೆ ಒಂದೇ ಅನ್ಸಿತ್ತು ಸರ್, ದಯವಿಟ್ಟು ಒಂದು ಸಿನಿಮಾದ ಕಲಾವಿದರಿರ್ಬೋದು, ಎಸ್ಪೆಷಲಿ ಅವರ ನಾವು ಫೇಸ್ ವ್ಯಾಲ್ಯೂ ನೋಡಿ ಅವರನ್ನು ನಾವು ತಗೊಂಡಿರ್ತೇವೆ, ಅಂಡ್ ಅವರ ಯಾವುದೋ ಒಂದು ಪ್ಲಸ್ ಪಾಯಿಂಟ್ ನೋಡಿ ತಗೊಂಡಿರ್ತೀವಿ, ಅವರ ಆಕ್ಟಿಂಗ್ ನೋಡಿ ತಗೊಂಡಿರ್ತೀವಿ, ಪೊಟೆನ್ಶಿಯಲ್ ನೋಡಿ ತಗೊಂಡಿರ್ತೀವಿ. ಅಂಥದ್ದಲ್ಲಿ ಅವರು ಒಂದು ರಿಲೀಸ್ ಆಗುವ ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಸರ್. ನನಗೆ ತುಂಬಾ ದುಃಖ ಆಗ್ತಿದೆ ನಮ್ಮ ಸಿನಿಮಾದಲ್ಲಿ, ಎಸ್ಪೆಷಲಿ ಒಂದು ಪಾತ್ರ ಆಗಿ ನಾವು ಆಸ್ ಎ ಆಕ್ಟರ್ ಆಗಿ ಆಸ್ ಎ ಆರ್ಟಿಸ್ಟ್ ಆಗಿ ಅವರು ಎಲ್ಲದಕ್ಕೂ ಜೀವ ತುಂಬಿದ್ದಾರೆ ನನ್ನ ಸಿನಿಮಾದಲ್ಲಿ ಇರುವವರು. ಬಟ್ ತುಂಬಾ ನಂಗೆ ಕಷ್ಟದಿಂದ ರೈಟರ್ ಮತ್ತೆ ನಾವು ಡೈರೆಕ್ಟರ್ ಹೇಳ್ಕೊಳ್ತಾ ಇರೋದು, ಆಸ್ ಎ ಪ್ರೊಡಕ್ಷನ್ ಪಾಯಿಂಟ್ ಬ್ಯಾನರ್ ಇಂದ ಹೇಳ್ಕೊಳ್ತಾ ಇರೋದು, ನಂಗೆ ಸುಮನ್ ರಂಗನಾಥ್ ಅವರು ನಮ್ಮ ಸಿನಿಮಾಕ್ಕೆ ಬರ್ತೇನೆ ಅಂತಂದ್ರು ಪ್ರಮೋಷನ್ಗೆ. ನೋ ಸರ್, ಅವರು ಬರ್ಲೇ ಇಲ್ಲ. ಬಿಫೋರ್ ರಿಲೀಸು ಬರ್ಲಿಲ್ಲ, ಆಫ್ಟರ್ ರಿಲೀಸು ಬರ್ಲಿಲ್ಲ. ನಂಗೆ ತುಂಬಾನೇ ಏನಾಗ್ತದೆ, ತುಂಬಾ ನೋವು ಇದೆ ಅವರ ಬಗ್ಗೆ. ಒಳ್ಳೆ ನಮಗೆ ತುಂಬಾ ಕೋಆಪರೇಟ್ ಮಾಡಿದ್ದಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ಪ್ರೊಫೆಷನಲ್ ಎಥಿಕ್ಸ್ ಅಂತ ನಾವು ಹೇಳ್ತೇವೆ, ಸೊ ನಂದು ಮಿಸ್ಟೇಕ್ ಇರ್ಬೋದು. ಬಿಕಾಸ್ ನಾವು ನಮ್ಮ ಫ್ರೆಂಡ್ಶಿಪ್ ವೈಸ್ ಅಲ್ಲಿ ನಾವು ಎಗ್ರಿಮೆಂಟ್ ಮಾಡಿಲ್ಲ, ಬೇರೆ ಏನೋ ಬರೀ ವರ್ಬಲಿ ನಾವು ಕಮಿಟ್ಮೆಂಟ್ ಮಾಡ್ಕೊಂಡ್ವಿ. ಬಟ್ ಇಟ್ ಈಸ್ ತುಂಬಾ ತಪ್ಪು. ಒಂದು ಸುಮನ್ ರಂಗನಾಥ್ ಅವರ ಬಗ್ಗೆ ಹೇಳೋದಿದ್ರೆ, ಎರಡನೇದು ರಾಕೇಶ್ ಮಯ್ಯ ಬಗ್ಗೆ ಹೇಳೋದಿದ್ರೆ, ಸೊ ನಂಗೆ ತುಂಬಾ ಬೇಸರದಲ್ಲಿ ಹೇಳ್ತಾ ಇದ್ದೇನೆ, ರಾಕೇಶ್ ಮಯ್ಯ ಇನ್ನೂ ಇವಾಗ ಇಂಡಸ್ಟ್ರಿಗೆ ಬಂದಿದ್ದಾರೆ, ಗುರುತಿಸಿಕೊಳ್ತಾ ಇದ್ದಾರೆ. ಅಂಡ್ ನಮ್ಮ ಪುತ್ತೂರ್ ಅವರು ಇನ್ನೊಂದು ಒಳ್ಳೆ ಪೊಟೆನ್ಶಿಯಲ್ ಆಕ್ಟರ್. ಬಟ್ ಸರ್ ಹೆಂಗಾಗಿದೆ ಅಂತ ಹೇಳಿದ್ರೆ, ಮೇಡಮ್ ಬೆಳಗ್ಗೆ ಒಮ್ಮೆ ಫೋನು, ಮಧ್ಯಾಹ್ನ ಒಮ್ಮೆ ಫೋನು, ರಾತ್ರಿ ಒಮ್ಮೆ ಫೋನು, 30 ದಿನ ಫೋನು, ನಾನು 2 ದಿನಕ್ಕೊಮ್ಮೆ ಫೋನು. ಸರ್ ನಮಗೆ ಬೇರೆ ನಂಬರ್ ಇಂದ ಫೋನ್ ಮಾಡಿ 2 ನಿಮಿಷ ಸರ್ ಹೇಳ್ಸೋದು ಕೆಲಸ. ಇಲ್ಲ ಯಾರು ನಮ್ಮ ಕಡೆಯಿಂದನೂ ದೊಡ್ಡವರು ಅಂತ ಇದ್ದಾರೆ, ಅಥವಾ ಯಾವುದು ನಮ್ಮ ವಾಣಿಜ್ಯ ಮಂಡಳಿ ಇದೆ, ಇದರಿಂದ ನಂಗೆ ಹೇಳ್ಸೋದು 2 ನಿಮಿಷ ಕೆಲಸ ಸರ್. ಬಟ್ ಆ ಕಾಂಟ್ರವರ್ಸಿ ಆಗಬಾರ್ದು ಅಂತದಲ್ಲ ನಮ್ಮ ತಂಡ, ಅಂತದಲ್ಲ ಸರ್. ಏನ್ ಕಾರಣ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಗೊತ್ತಿಲ್ಲ ಸರ್, ಹೇಳ್ಬೇಕು ತಾನೆ ಅವರು. ಕಾಲೇ ರಿಸೀವ್ ಮಾಡಲ್ಲ, ಎಲ್ಲದೂ ಕ್ಲಿಯರ್ ಆಗಿದೆ. ಅಲ್ಲ ಈಗ ಪೇಮೆಂಟ್ ಎಲ್ಲರ ಪೇಮೆಂಟ್ ಕ್ಲಿಯರ್ ಆಗಿದೆ ಸರ್. ಈಗ ಅವ್ರೇನು ಸುಮನ್ ಅವ್ರು ಏನ್ ಹೇಳ್ತಾರೆ? ಯಾರು? ಸುಮನ್ ರಂಗನಾಥ್ ಅವರು. ಸುಮನ್ ರಂಗನಾಥ್ ಅವರ ಮ್ಯಾನೇಜರ್ಗೆ ಅವರು ರೆಸ್ಪಾನ್ಸ್ ಮಾಡಲ್ಲ ಅಂತೆ. ಅಂಡ್ ನಮಗೆ ಅವರು ಹೇಳ್ತಾ ಇದ್ರು, ವೆನ್ ವಿ ರಿಲೀಸ್, ಯಾವಾಗ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ಬೇಕಾದ್ರೆ ಓಕೆ ಐ ವಿಲ್ ಜಾಯಿನ್ ಅಂತ ಹೇಳಿದ್ರು. ನಾನು ಟ್ರೈಲರ್ಗೆ ಜಾಯಿನ್ ಅಂತ ಅಂದ್ರು, ಆಮೇಲೆ ಇಲ್ಲ ರಿಲೀಸ್ಗೆ ಜಾಯಿನ್ ಅಂತ ಅಂದ್ರು, ಟೆಲಿಫೋನಿಕ್ ಇಂಟರ್ವ್ಯೂಗೆ ಜಾಯಿನ್ ಆಗ್ತೀನಿ ಅಂತಂದ್ರು. ಸೊ ಇಷ್ಟಕ್ಕೂ ಅವರು ನಮ್ಮ ಮೇಡಮ್ ಫೋನ್ ರಿಸೀವ್ ಮಾಡಲ್ಲ. ಸುಮನ್ ರಂಗನಾಥ್ ಅವರು ಇರ್ಬೋದು, ಎಸ್ಪೆಷಲಿ ನಮ್ಮ ಕೆಲವು ಕಲಾವಿದರು, ಅದರಲ್ಲೂ ನಾನು ಹೇಳ್ತಾ ಇರೋದು ಎಸ್ಪೆಷಲಿ ರಾಕೇಶ್ ಮಯ್ಯ. ಈಗ ನೀವೆಲ್ಲರೂ ಸಿನಿಮಾ ನೋಡಿದಿರಿ ಅಂತ ಅನ್ಸೋದು, ಎಲ್ಲರೂ ಸಿನಿಮಾ ನೋಡಿದಿರಿ. ಒಂದು ಒಳ್ಳೆ ಎಲ್ಲೂ ನಾವು ಇನ್ನೊಂದು ನಮ್ಮ ಈಗ ಇನ್ಕ್ಲೂಡಿಂಗ್ ನಾಗರಾಜ್ ಅವರು ಇರ್ಬೋದು, ಈ ಸಿನಿಮಾದಲ್ಲಿ ಯಾರಿಗೂ ನಾವು ಮಿಸ್ಗೈಡ್ ಮಾಡಿಲ್ಲ ಸರ್. ಎಷ್ಟೋ ಸಲ ಏನಾಗುತ್ತೆ ಸರ್, ಒಳ್ಳೆ ಪಾತ್ರ ಅಂತ ಇರುತ್ತೆ, ಆ ಪಾತ್ರದಲ್ಲಿ ಅವ್ರು ಇರೋದೇ ಇಲ್ಲ ಎಷ್ಟೋ ದಿನ ಶೂಟ್ ಆಗಿರುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರದ್ದು ಕಡಿಮೆ ಆಗಿರುತ್ತೆ. ಅದು ಅನ್ಎಕ್ಸ್ಪೆಕ್ಟೆಡ್, ಬೇಕು ಅಂತ ಅಲ್ಲ. ಬಟ್ ಇಲ್ಲಿ ನಾವು ಎಲ್ಲರಿಗೂ ಸರ್ ಇಷ್ಟೇ ದಿನ ನಿಮ್ಮ ಆಕ್ಟಿಂಗ್, ಇಷ್ಟೇ ನಿಮ್ಮ ಸ್ಕ್ರೀನ್ ಪ್ರೆಸೆನ್ಸು ಹೀಗೆ ಇರುತ್ತೆ ಅಂತ ಹೇಳಿದೀವಿ. ಸೊ ರಾಕೇಶ್ ಮಯ್ಯ ಅಂತ ಹೇಳುವಂತ ವ್ಯಕ್ತಿ ಒಬ್ಬ ಪ್ರೊಫೆಷನಲಿ ಎಥಿಕ್ಸ್ ಎಷ್ಟರ ಮಟ್ಟಿಗೆ ಇರಬೇಕು ಅಂತ ಹೇಳಿದ್ರೆ, ಈಗ ನಾವು ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಕರಿಬೇಕಾದ್ರೆ ಅವ್ರು ಹೇಳ್ತಾರೆ, ಸರ್ ಸಂತೋಷ್ 2 ದಿನ ಆಚೆ ಈಚೆ ಮಾಡ್ಕೊಳ್ಳಿ, ನಾನು ಯಾವುದೋ ಇನ್ನೊಂದು ಸಿನಿಮಾ ಪ್ರಮೋಷನ್ಗೆ ಹೋಗ್ತೀನಿ, ನನ್ನ ಧರ್ಮ ಅಂತ. ನಮಗೆ ತುಂಬಾ ಖುಷಿ ಆಯ್ತು ಅದು. ಅಬ್ಬ ಆಕ್ಟರ್ಗಳು ಅಂದ್ರೆ ಹಿಂಗಿರ್ಬೇಕು ಗುರು, ನಮ್ಮ ಸಿನಿಮಾಕ್ಕೆ ಅವರು ಬರ್ತಾರೆ, ಸೊ ಪ್ರಮೋಷನ್ಗೆ ಬರ್ತಾರೆ ಅಂತ. ಅದರಿಂದ ಎಷ್ಟು ಆಡಿಯನ್ಸ್ ಬರ್ತಾರೆ ಬರಲ್ಲ ಅಂತ ಪ್ರಶ್ನೆ ಅಲ್ಲ ಸರ್. ನಾನು ಹೇಳೋದು ಒಬ್ಬರ ಫೇಸ್ ವ್ಯಾಲ್ಯೂ ಒಬ್ರದ್ದು ಇರುತ್ತೆ, ಅಥವಾ ಅವರ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯನ್ನು ಕರಿಬಹುದು, ಫ್ಯಾನ್ ಸ್ಟ್ರಕ್ಚರ್ ಇರುತ್ತೆ ಅವ್ರದ್ದು. ಸೊ ಇದೇ ಟೈಮಲ್ಲಿ ಅವರು ನಮ್ಮ ಫೋನೇ ರಿಸೀವ್ ಮಾಡಲ್ಲ, ನಮಗೆ ರೆಸ್ಪಾನ್ಸೇ ಮಾಡಲ್ಲ, ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರ್ತಾರೆ. ಅಂದ್ರೆ ನಾನು ಪರ್ಸನಲಿ ಹೇಳ್ತಾ ಇಲ್ಲ, ಒಂದು ಸಿನಿಮಾದಲ್ಲಿ ಒಂದು ಪಾರ್ಟ್ ಆಗಿದ್ದೀನಿ, ಆ ಸಿನಿಮಾಕ್ಕೆ ನಂದು ಒಂದು ಸಾಥ್ ಇಲ್ಲ. ಈಗ ಎಷ್ಟೋ ಜನಗಳು ಹೇಳಿದ್ರು ಈಗ ನಮ್ಮದ್ರಲ್ಲಿ, ಇಲ್ಲ ಸರ್ ನಾನು ಇರಲ್ಲ, ಅಥವಾ ಅವರು ಆ ಸ್ಟೇಜ್ ಅಲ್ಲಿ ಇದ್ರೆ ಗೊತ್ತಾಗ್ಬೋದು. ಆಕ್ಟರ್ಗಳು ಬರ್ತಾರೆ, ಜನಗಳ ಜೊತೆ ಇಂಟರಾಕ್ಷನ್ ಆಗ್ತಾರೆ. ಅಂಡ್ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಬೇರೆ ಸರ್. ಈಗ ಸಿನಿಮಾ ನೋಡಿಬಿಟ್ಟು ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳಿದ್ರೆ ಅದು ಬೇರೆ.
ಏನೇ ಆದ್ರೂ ಕಾರಣಗಳನ್ನ ತಿಳಿಸ್ಬೇಕು. ಫೋನ್ ರಿಸೀವ್ ಮಾಡ್ದೇನೆ ಇರೋದು. ಐ ಥಿಂಕ್ ಫಸ್ಟ್ ಟೀಸರ್ಗೆ ಬಂದ ನಂತರ ಅವರು, ನಾನು ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಟೈಟಲ್ ಟ್ರ್ಯಾಕ್ ಲಾಂಚ್ ಆಗುತ್ತೆ, ಅದಕ್ಕೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇರುತ್ತೆ. ಸೊ ನಾವು ನಮ್ಮ ಎಲ್ಲಾ ಆರ್ಟಿಸ್ಟ್ಗಳಿಗೆ ಕಾಲ್ ಮಾಡಿ ಹೇಳ್ತಿರ್ತೀವಿ, ಫಸ್ಟ್ ನಮ್ಮ ಕಡೆಯಿಂದ ನಮ್ಮ ಆರ್ಟಿಸ್ಟ್ಗಳು ಒಂಚೂರು ರೀಲ್ ಮಾಡಿ ಹಾಕಿ, ಇದೆಲ್ಲ ಮಾಮೂಲಿ ನಾವು ಪ್ರಮೋಷನ್ಗೆ ಕೇಳ್ತೀವಿ. ಸೊ ನಾವು ಅವ್ರಿಗೆ ಫೋನ್ ಮಾಡಿ ಕೇಳಿದಾಗ ನನಗೇನೋ ಮೆಂಟಲಿ ನಂಗೊಂಚೂರು, ಐ ಶುಡ್ ನಾಟ್ ಸೇ ದಿಸ್, ಒಂಚೂರು ಮೆಂಟಲಿ ಡಿಸ್ಟರ್ಬ್ ಆಗಿದೆ, ನಾಳೆಯಿಂದ ಮಾಡ್ತೀನಿ ಅಂತ. ನಾಳೆಯಿಂದ ಅವ್ರು ಬೇರೆ ಸಿನಿಮಾದ ಇದನ್ನ ಮಾಡಿ ಹಾಕ್ತಾರೆ ನಮ್ಮ ಸಿನಿಮಾಕ್ಕೆ. ಅಲ್ಲಿಂದ ಇಲ್ಲಿ ತನಕನೂ ಯಾವುದೇ ರೀತಿಯ ರೆಸ್ಪಾನ್ಸ್ ಇಲ್ಲ. ಇಟ್ ಹರ್ಟ್ಸ್. ಯಾಕೆಂದ್ರೆ ಅವರು ಹೀರೋ ಅಲ್ದಿದ್ರು ಅವರೊಂದು ಮೇಜರ್ ಸಪೋರ್ಟ್ ವಿಚ್ ಜನಗಳು ಅವರ ಕ್ಯಾರೆಕ್ಟರ್ನ ಅಪ್ರಿಷಿಯೇಟ್ ಮಾಡ್ತಿರೋದು. ಲಾಸ್ಟಿಗೆ ಸಿನಿಮಾ ನೋಡಿ ಅವ್ರ ಕ್ಯಾರೆಕ್ಟರ್ನ ತುಂಬಾ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಆ್ಯಂಡ್ ವಿ ಲವ್ ನಮ್ಮ ಸಿನಿಮಾದಲ್ಲಿರೋ ಸುಪ್ಪುವನ್ನು ತುಂಬಾ ಇಷ್ಟಪಡ್ತೀವಿ. ಬಟ್ ಆಸ್ ಅ ಪರ್ಸನ್ ರಾಕೇಶ್ ಮಯ್ಯ ಅಂತ ಬಂದಾಗ ನಮ್ಗೆ ತುಂಬಾ 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 ಬೇಜಾರಿದೆ ಅವರಿಂದ. ಬಹುಶಃ ಮುಂದಿನ ದಿನಗಳಲ್ಲಿ ಬೇರೆಯವ್ರನ್ನು ಯೋಚನೆ ಮಾಡುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ, ಇಂಥವ್ರನ್ನ ಹಾಕೊಂಡ್ರೆ ಉಪಯೋಗ ಇದೆಯಾ ನಮಗೆ ಅಂತ ಅಂದ್ಕೊಂಡು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸುಮನ್ ರಂಗನಾಥ್ ಮ್ಯಾಮ್ ತುಂಬ ಪ್ರೊಫೆಷನಲ್ ಇದ್ದಾರೆ. ವೆನ್ ಶಿ ಕಮ್ಸ್ ಟು ಆ ಟೈಮಿಗೆ ಸರಿಯಾಗಿ ಬರ್ತಾರೆ, ಅವ್ರದ್ದು ರೋಲ್ ಏನು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಬಟ್ ಅದಾದ ನಂತರ ನಾನು ಟೀಸರ್ಗೆ ಬರ್ತೀನಿ ಅಂತಂದ್ರು ಬರಲಿಲ್ಲ. ಥ್ರೂ ಔಟ್ ಇಲ್ಲಿ ತನಕನೂ ನಮ್ಗೆ ಅವ್ರದ್ದು ಯಾವುದೇ ರೆಸ್ಪಾನ್ಸ್ ಇಲ್ಲ. ಅವ್ರ ಮ್ಯಾನೇಜರ್ಗೆ ಕೇಳಿದ್ರೆ, ಶಿವರಾಜ್ ಅಂತ ಅವ್ರ ಹೆಸರು, ಇಲ್ಲ ನನಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ. ನಾವು ಮ್ಯಾನೇಜರ್ ಥ್ರೂನೇ ಅವರನ್ನು ಕಾಂಟ್ಯಾಕ್ಟ್ ಮಾಡಿರ್ತೀವಿ. ಸೊ ನಾವು ಎಲ್ಲಿ ಹೋಗಬೇಕು? ಸೊ ನಾವು ಪಬ್ಲಿಕಲ್ಲಿ ಇದನ್ನು ಹೇಳ್ಕೊಳ್ಳೇಬೇಕಾಗುತ್ತೆ, ನಮ್ಮ ಅಸಹಾಯಕತೆನ ಹೇಳ್ಕೊಳ್ಳೇಬೇಕಾಗುತ್ತೆ. ಬಿಕಾಸ್ ಮೇಜರ್ ಫೇಸ್ಗಳು, ಕೆಲವು ಚಾನಲ್ಗಳು ನಮ್ಗೆ ಎಷ್ಟು ಒಳ್ಳೆ ಆಫರ್ ಕೊಟ್ಟಿದ್ರು ಅಂತ ಹೇಳಿದ್ರೆ, ನೀವು ಸುಮನ್ ರಂಗನಾಥ್ ಅವ್ರನ್ನ ಕರೆಸಿ ನಾವು ನಮ್ಮ ಇದರಲ್ಲಿ ಪ್ರಮೋಷನ್ಗೆ ಶೋ ಮಾಡ್ತೀವಿ, ನಿಮ್ಗೆ ಬೆನಿಫಿಟ್ ಆಗುತ್ತೆ ಅಂತ. ನಮ್ಗೆ ಅದು ಸಿಗದೆ ಇದ್ದಾಗ, ಕಾಪರೇಷನ್ ಸಿಗದಿದ್ದಾಗ ನಾವು ವಿ ಹ್ಯಾವ್ ಟು ಟೆಲ್ ಇಟ್ ಇನ್ ಪಬ್ಲಿಕ್ ಅಷ್ಟೇ. ನಮ್ಗೆ ಬೇರೆ ಆಪ್ಷನ್ ಇಲ್ಲದೆ ಇರೋ ಕಾರಣ ನಾವು ಇದನ್ನ ಅಡ್ರೆಸ್ ಮಾಡಲೇಬೇಕು. ಸೊ ದಟ್ ಮುಂದೆ ಆಯ್ಕೆ ಮಾಡ್ಕೊಳ್ಳೋರ್ಗೆ, ಮುಂದೆ ಅವ್ರ ಸಿನಿಮಾಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಕೆಲವು ಕ್ಯಾರೆಕ್ಟರ್ಗಳನ್ನ ಯೋಚನೆ ಮಾಡ್ಕೊಂಡೆ ಆಯ್ಕೆ ಮಾಡ್ಕೊಳ್ಬೇಕು ಅಂತ. ಹಾಗೆ ನಮ್ಮ ಟೀಮಲ್ಲಿ ಸಪೋರ್ಟ್ ಮಾಡಿದ ಎಲ್ರಿಗೂ ನಾವು ಥ್ಯಾಂಕ್ಸ್ ಕೂಡ ಹೇಳ್ತೀವಿ ಈ ಟೈಮ್ನಲ್ಲಿ. ಅಂದ್ರೆ ಸರ್, ಆಕ್ಟರ್ಗಳಾಗಿ ನಮ್ಮ ಜೀವಕ್ಕೆ ನಮ್ಮ ಪಾತ್ರಕ್ಕೆ ಅವರು ಜೀವ ತುಂಬಿದ್ದಾರೆ, ಎಕ್ಸಲೆಂಟ್ ಸರ್. ಬಟ್ ಪ್ರಮೋಷನ್ ಅಲ್ಲಿ ದಯವಿಟ್ಟು ನಾನು ಇಂಡಸ್ಟ್ರಿಗೆ, ಇನ್ನೊಂದು ಸಿನಿಮಾ ಮೇಕರ್ಸ್ಗೆ ಕೇಳ್ಕೊಳ್ಳೋದು, ದಯವಿಟ್ಟಪ್ಪ ಇನ್ನೂ ನಾನೇ ಪ್ರೊಫೆಷನಲ್ ಅಂತ ಹೇಳ್ತಾರೆ, ಇನ್ನೂ ಡಬಲ್ ಪ್ರೊಫೆಷನ್ ಆಗೋಣ, ಫ್ರೆಂಡ್ಶಿಪ್ ಅಲ್ಲಿ ಕೆಲಸ ಮಾಡೋದು ಬೇಡ. ಸೊ ನಮ್ಮ ಕಡೆಯಿಂದನೂ ಅಷ್ಟೇ, ಪೇಮೆಂಟ್ ವೈಸ್ ಆಗ್ಲಿ ನಾವೇನು ಹೇಳಿದೀವಿ ಅದು ಕೊಡೋಣ. ನಾವು ಈ ಸಿನಿಮಾದಲ್ಲಂತೂ ತುಂಬಾ ಪ್ರೌಡ್ ಇದೆ, ಮಾಡ್ಕೊಂಡು ಬಂದಿದ್ದೀವಿ. ಅಂಡ್ ವೆರಿ ಥ್ಯಾಂಕ್ಸ್ ಅ ಲಾಟ್ ಫಾರ್ ಗೀತಾ ಮೇಡಮ್ ಅವರು. ಸೊ ಅಂದ್ರೆ ಆ ರೆಸ್ಪಾನ್ಸಿಬಿಲಿಟಿಗಿಂತ ಜಾಸ್ತಿ ನಾನು ಹೇಳ್ತಾ ಇರೋದು, ಅಂದ್ರೆ ನಮ್ಮ ಜೊತೆ ಇದ್ದಾರೆ ಅಂತಲ್ಲ ಹೇಳೋದು. ಈಗ ನಮ್ಮ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಗೊತ್ತಾಗಿರ್ಬೋದು, ಶಿ ಇಸ್ ಅ ಫೇಸ್ ಆಫ್ ದ ಫಿಲಮ್. ಅಂಡ್ ಅಂತವರಿಗೆ ನಾವು ಸಪೋರ್ಟ್ ಮಾಡೋಣ ಅಂತ ಇದು ನನ್ನ ಒಂದಷ್ಟು ತಳಮಳಗಳಿತ್ತು. ಅಂದ್ರೆ ಆಸ್ ಎ ಹೊಸ ಸಿನಿಮಾ ಮೇಕರ್ಸ್ಗಿರ್ಬೋದು ಅಂಡ್ ಪ್ರೊಫೆಷನಲ್ಸ್ಗಿರ್ಬೋದು, ಪ್ರೊಫೆಷನಲ್ ಎಥಿಕ್ಸ್ ಅಂತ ಒಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ನೀವು ಒಂದಿನ ಬೆಳೆಯುವವರು, ನಾವು ಬೆಳೆಯುವವರು, ಇಂಡಸ್ಟ್ರಿ ತುಂಬಾ ಸಣ್ಣದು. ಸೊ ಆವಾಗ ಪುನಃ ಮೀಟ್ ಮಾಡ್ತೀವಿ. ಸೊ ನಮಗೆ ಒಂದೇ ನಿಮಿಷ ಕೆಲಸ ಎಲ್ಲರಿಗೆ ಫೋನ್ ಮಾಡಿ ಹೇಳೋದು, ಅಯ್ಯೋ ಇಂಥವ್ರನ್ನ ಹಾಕೊಳ್ಬೇಡಿ ಸರ್ ಅಂತ. ಅಥವಾ ಅವರು ನಮ್ಮ ಬಗ್ಗೆ ಹೇಳ್ಬೋದು, ಅಯ್ಯೋ ಅವ್ರ ಜೊತೆ ಆಕ್ಟ್ ಮಾಡಬೇಡಿ ಸರ್, ಅವರು ಸರಿ ಇಲ್ಲ ಅಥವಾ ಕೆಟ್ಟದಾಗಿ ತೋರಿಸ್ತಾರೆ ಅಂತ. ಬಟ್ ಈ ಸಿನಿಮಾದಲ್ಲಿ ನಾವು ಯಾವುದೇ ಸಿನಿಮಾದಲ್ಲಿ ಹಂಗೆ ಮಾಡಿಲ್ಲ ಇಲ್ಲಿವರೆಗೆ, ಎಲ್ಲರೂ ಸ್ನೇಹಿತರೆ. ಬಟ್ ನಾನು ಹೇಳ್ತಾ ಇರೋದೇನು, ಆ ಒಂದು ಪಾಯಿಂಟ್ ಇದ್ರು ಒಂದು ಕಮ್ಯುನಿಕೇಶನ್ ಇರ್ಬೋದು, ಇಲ್ಲ ಬರುದಿಲ್ಲ ಅಂತ ಹೇಳ್ಬೋದು. ಸೊ ಇಂಥದ್ದೆಲ್ಲ ತುಂಬಾ ಒಂದು ಸಿನಿಮಾವನ್ನು ಗೆಲ್ಸಲಿಕ್ಕೆ, ರೀಚ್ ಆಗ್ಲಿಕ್ಕೆ, ಜನಗಳನ್ನು ನಾವು ಮುಟ್ಟಿಸ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗೆ ನಾನು ಇಂಥ ಇಶ್ಯೂವನ್ನು ಅಡ್ರೆಸ್ ಮಾಡ್ಲಿಕ್ಕೆ ನೀವು ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಲಾಟ್. ಸೊ ನಮ್ಮ ಟೀಮಿಂದ ಒಂದು ಎರಡೆರಡು ಮಾತಾಡ್ತೀವಿ. ಇದೆಲ್ಲ ಮಾತಾಡುವಾಗ ಒಂದು ವಿಷಯವನ್ನು ನಿಮ್ಮ ಹತ್ರ ಹೇಳಬೇಕು ಅಂತ ಆಸೆ ಆಗ್ತಾ ಇದೆ. ಎಲ್ಲರೂ ಹೇಳಿದ್ರು, ಈ ಒಂದು ಕ್ರೌಡ್ ಪುಲ್ಲಿಂಗ್ ಬಗ್ಗೆ ಮಾತಾಡಿದ್ರು, ಕೆಲವರು ಸಜೆಷನ್ಸ್ ಕೊಟ್ಟರು, ಇಲ್ಲ ಇದನ್ನು ಈ ಚೇಂಬರಲ್ಲಿ ಹೋಗಬೇಕು, ಈ ಥರ ಆಗಬೇಕು, ಆ ಥರ ಎಲ್ಲ ಆಗಬೇಕು ಅಂತ. ಬಟ್ ನನಗನ್ಸೋದೊಂದು, ಇದೊಂದು ಮನಸ್ಥಿತಿನೇ ರಾಂಗ್. ಇದು ಒಂದು ಕಾಯ್ದೆ ಕಾನೂನಿನಿಂದ ತಡೆ ಹೇಳಲಿಕ್ಕೆ ಕಷ್ಟ ಇದೆ, ತುಂಬಾ ಕಷ್ಟ ಇದೆ. ಇದೆಲ್ಲ ಅಂಡರ್ ಕರೆಂಟ್ ಅಂತ ನಾವು ಹೇಳ್ತೀವಿ. ನನಗೆ ಗೊತ್ತಿದ್ದ ಮಟ್ಟಿಗೆ ಮುಂಚೆ ನಾವು ಸಿನಿಮಾ ನೋಡುವಾಗ, ರಾಜ್ಕುಮಾರ್ ಇರ್ಬೋದು ಅಥವಾ ಬೇರೆ ಯಾವುದೋ ಸಿನಿಮಾ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ನಾವು ಹೋಗುವಾಗ ಅಲ್ಲಿ ಹೋಗಿ ಬಂದ ಮೇಲೆ ಒಂದು 2-3 ದಿವಸ ಅವ್ರು ಏನೇನು ಮಾಡಿದ್ರು ಅಂತ ನಮ್ಮ ಮನಸ್ಸಿನಲ್ಲಿ ಇರ್ತಾ ಇತ್ತು. ಅದನ್ನು ಕೆಲವೊಂದನ್ನು ನಾವು ನಮ್ಮ ಆದರ್ಶಗಳಾಗಿ ನಾವು ಅಳವಡಿಸ್ಕೊಂಡಿರುವಂಥ ಒಂದು ಪರಿಸ್ಥಿತಿನೂ ಇರ್ತಾ ಇತ್ತು. ಅದು ಅವತ್ತಿನ ಮನಸ್ಥಿತಿ. ಈಗ ಆ ಮನಸ್ಥಿತಿ ಹೊರಟೋಗ್ಬಿಟ್ಟಿದೆ. ಏನಂದರೆ, ದುಡ್ಡು ಕೊಟ್ಟು ಬರೋರು ಸಿನಿಮಾ ನೋಡಬೇಕು ಅನ್ನೋಂಥ ಮನಸ್ಥಿತಿನಲ್ಲೂ ಇರೋಲ್ಲ, ಸಿನಿಮಾದಲ್ಲಿ ಏನಿದೆ ಅನ್ನೋದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅಳವಡಿಸ್ಕೊಳ್ಳೋದು ಬಿಡಿ, ಅದನ್ನು ತಿಳ್ಕೊಳ್ಳೋವಂಥ ಮನಸ್ಥಿತಿನಲ್ಲೇ ಇರಲ್ಲ. ಈ ಮನಸ್ಥಿತಿ ಹೋಗ್ಬೇಕಂದ್ರೆ ನಿಜವಾಗ್ಲೂ
ಮಾಧ್ಯಮದವರೆಲ್ಲ ಒಟ್ಟಾಗಿ ಸೇರಿ ಈ ಮನಸ್ಥಿತಿ ವಿರುದ್ಧ ಹೋರಾಡಬೇಕು ಅಂತ ನನ್ನ ಭಾವನೆ. ಯಾಕೆ ಅಂದರೆ ಈ ಮನಸ್ಥಿತಿ ಇದ್ದರೆ ಕನ್ನಡ ಸಿನಿಮಾ ಅಷ್ಟೇ ಅಲ್ಲ, ಇವತ್ತು ಕನ್ನಡ ಸಿನಿಮಾಗಾಗಿದೆ, ನಾಳೆ ಯಾವ ಸಿನಿಮಾಕ್ಕಾದ್ರೂ ಇದೇ ಪರಿಸ್ಥಿತಿನೇ ಆಗೋದು. ತುಂಬ ಹೈ ಸ್ಟ್ಯಾಂಡರ್ಡಲ್ಲಿ 99% ಅಥವಾ ಒಂದು ಆ ಸ್ಟ್ಯಾಂಡರ್ಡಲ್ಲಿ ಪ್ರತಿಯೊಬ್ಬರು ಸಿನಿಮಾ ಮಾಡೋಕ್ಕಾಗಲ್ಲ. ಬಟ್ ಅಷ್ಟೊಂದನ್ನೆಲ್ಲ ಇಟ್ಕೊಂಡು ಇದೇ ಮನಸ್ಥಿತಿ ಇಟ್ಕೊಂಡ್ರೆ ಮುಂದೆ ಈ ಸಿನಿಮಾ ಅಲ್ಲ ಯಾವ ಸಿನಿಮಾನೂ ಕೂಡ ನಮ್ಮ ಮುಂದೆ ಉದ್ಧಾರ ಆಗಲ್ಲ. ಸಿನಿಮಾ ಮಾಡಬೇಕು ಅಂತ ಬಂದಿರೋರು ಹೊಸಬರು ಅವ್ರು ಯಾರಿಗೂ ಕೂಡ ಒಂದು ಆಸಕ್ತಿನೂ ಉಳಿಯಲ್ಲ. ಆವಾಗ ಅರ್ಥ ಮಾಡ್ಕೊಳ್ಳಿ, ಇಷ್ಟೊಂದು ಥಿಯೇಟ್ರ್ಗಳಿದೆ, ಸಿನಿಮಾನೇ ಇಲ್ಲಾಂದ್ರೆ ಏನು ಮಾಡ್ತಾರೆ? ಈ ಮನಸ್ಥಿತಿ ಅಲ್ಲಿವರೆಗೂ ತಗೊಂಡು ಹೋಗುತ್ತೆ ಅಂತ ನನ್ನ ಭಾವನೆ. ಅದಕ್ಕೆ ಹೋರಾಟ ನಾವು ಎಲ್ಲೆಲ್ಲೋ ಹೋಗಿ ಮಾತಾಡೋದು ಅದನ್ನ ಎಲ್ಲ ಒಂದು ಅಂಡರ್ ಕರೆಂಟಲ್ಲಿ ಅದೊಂದು ಪ್ಯಾರಲ್ ಆಗಿರುತ್ತೆ. ಬಟ್ ಅದಕ್ಕಿಂತ ಮುಖ್ಯವಾಗಿ ಮಾಧ್ಯಮದವರು ಈ ಮನಸ್ಥಿತಿಯನ್ನು ಹೊರಗೆ ತರಬೇಕು. ಈ ಥರದ ಮನಸ್ಥಿತಿ ಬೆಳೆಯೋದಕ್ಕೆ ಬಿಡಬಾರದು. ಈ ಮನಸ್ಥಿತಿ ಬಗ್ಗೆ 4 ಜನಕ್ಕೆ ತಿಳಿಸ್ಬೇಕು. ಇದನ್ನು ನಾವು ಅಫಿಷಿಯಲಿ ಕಾನೂನುಬದ್ಧವಾಗಿ ಏನು ಮಾಡಬೇಕು ಅದನ್ನೆಲ್ಲ ಬೇರೆ ಒಂದು ಇದರಲ್ಲಿ ಮಾಡೋಣ. ಆದರೆ ನನ್ನ ಒಂದು ಮನವಿ ನಿಮ್ಗೆಲ್ರಿಗೂ ಏನಂದರೆ, ಈ ಮನಸ್ಥಿತಿ ಈ ಥರ ಬೆಳೀತಾ ಇದೆ ಅನ್ನೋವಂಥ ಒಂದು ಸಂದೇಶವನ್ನು ಎಲ್ರಿಗೂ ತಿಳಿಸಿ. ಅಟ್ಲೀಸ್ಟ್ ಅದರಿಂದ ಕೆಲವ್ರಿಗಾದ್ರೂ ಅದು ಕಡಿಮೆ ಆಗೋದಕ್ಕೆ ಸಾಧ್ಯ ಇದೆ. ಈ ಕ್ರೌಡ್ ಪುಲ್ಲಿಂಗು, ಈ ಹಣ ಕೊಟ್ಟು ಜನರನ್ನ ತರಿಸೋದು, ಇದರಿಂದ ಯಾವ ಸಿನಿಮಾನೂ ಉದ್ಧಾರ ಆಗಲ್ಲ. ಕನ್ನಡ ಅಷ್ಟೇ ಅಲ್ಲ, ಯಾವುದೇ ಸಿನಿಮಾನೂ ಉದ್ಧಾರ ಆಗಲ್ಲ. ದಯವಿಟ್ಟು ನಿಮ್ಮಲ್ಲಿ ಮನವಿ, ಈ ಪರಿಸ್ಥಿತಿಯ ಬಗ್ಗೆ, ಈ ಮನಸ್ಥಿತಿಯ ಬಗ್ಗೆ ನೀವು ಜನರಲ್ಲಿ ತಿಳಿಸಿ. ಆ ಒಂದು ಮನಸ್ಥಿತಿಯಿಂದ ಸಿನಿಮಾ ನೋಡೋದು ಬೇಡ ಜನ. OTT ಬಂದಿರ್ಬೋದು, ಆಮೇಲೆ OTT ನೋಡ್ತಾರೆ. ಆದರೆ ಕನ್ನಡಿಗರಿಗೂ ತುಂಬ ಜನ ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡೋರು ಇದ್ದಾರೆ. ಬಹಳಷ್ಟು ಜನ ನೋಡ್ತಾರೆ ಸಿನಿಮಾನ, ಇಲ್ಲ ಅಂತಲ್ಲ. ಏನಾಗುತ್ತೆ, ಸಾಮಾನ್ಯವಾಗಿ ಕೆಲವ್ರಿಗೆ ಇವತ್ತಾಗಲ್ಲ, ನಾಳೆ ಆಗಲ್ಲ, ಈ ಥರ ಎಲ್ಲ ಇರುವಂಥ ಸಮಯದಲ್ಲಿ ವಾರಗಟ್ಟಲೆ ನಾವು ಅದನ್ನು ಹಿಡಿದಿಟ್ಕೊಳ್ಳೋಕ್ಕಾಗಲ್ಲ ಅನ್ನೋಂಥದ್ರಲ್ಲಿ ಸಂತೋಷ್ ಅವ್ರು ಹೇಳಿದರು, ಬೇರೆ ಭಾಷೆದಾಗಿರ್ಬೋದು, ಇದ್ರ ಭಾಷೆದಾಗಿರ್ಬೋದು ಅಂತ. ಆದರೆ ಮೊಟ್ಟ ಮೊದಲನೆಯದಾಗಿ ಈ ಮನಸ್ಥಿತಿ ಅಫೆಕ್ಟ್ ಆಗ್ತಾ ಇರೋದು ಕನ್ನಡ ಭಾಷೆಯ ಚಿತ್ರಗಳಿಗೆ, ನಾಳೆ ಇನ್ನೊಂದು ಭಾಷೆಗೂ ಆಗ್ಬೋದು. ಅದಕ್ಕಾಗಿ ಮತ್ತೊಮ್ಮೆ ನಿಮ್ಮಲ್ಲಿ ಕೇಳ್ಕೊಳ್ತೀನಿ, ಈ ಮನಸ್ಥಿತಿಯ ಬಗ್ಗೆ ಎಚ್ಚರ ಮತ್ತು ಕಾಳಜಿ ಮತ್ತು ಇದರ ಬಗ್ಗೆ ತಾವೆಲ್ಲರೂ ಕೂಡ ಜನರಿಗೆ ಪ್ರಚಾರ ಪಡಿಸಿ ಈ ಮನಸ್ಥಿತಿಯನ್ನು ತೊಡೆದು ಹಾಕೋಣ. ಇನ್ನೊಂದು ದಾರಿನಲ್ಲಿ ಪ್ಯಾರಲ್ ಆಗಿ ನಾವು ಕಾನೂನುಬದ್ಧವಾಗಿ ಏನು ಮಾಡಬೇಕು, ಎಲ್ಲಿ ಮಾತಾಡಬೇಕು, ಆ ವಿಷಯವನ್ನು ಮಾತಾಡೋಣ ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಅಂತಾರಾಷ್ಟ್ರೀಯ ಬೆಂಗಳೂರು ಇಂಟರ್ನ್ಯಾಷನಲ್ ಫೆಸ್ಟ್ಗೆ ನಮ್ಮ ಫಿಲಮು ರವಿಕೆ ಪ್ರಸಂಗ ಸೆಲೆಕ್ಷನ್ ಆಗಿದೆ ಅನ್ನೋದು ಒಂದು ಖುಷಿ ವಿಷಯ. ಮತ್ತು ಇವತ್ತು ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ. ನಮ್ಮ ಕನ್ನಡ ಭಾಷೆ ಚಿತ್ರಗಳು, ಆ ಒಂದು 13 ಚಿತ್ರಗಳು ರಿಲೀಸ್ ಆಗಿದೆ. ಅದರಲ್ಲಿ ಕೆಲವೊಂದು ಅಂದರೆ ಒಂದು 5 ಚಿತ್ರ ಸಕ್ಸಸ್ ಆಗಿದೆ. ಅದನ್ನು ನಾವು ಇದರಲ್ಲೆಲ್ಲ ಚೆಕ್ ಮಾಡಿದಾಗ 9.8 ಇದೆ ರವಿಕೆ ಪ್ರಸಂಗ. ಈ ರೀತಿ ಚೆನ್ನಾಗಿ ಮೂಡ್ ಬರ್ತಾ ಇರೋ ಚಿತ್ರನ 60 ಥಿಯೇಟರ್ಗಳು ಕೊಟ್ಟಿದ್ದು ತಗೊಂಡಿರೋದೇ ಒಂದು ದೊಡ್ಡ ಸಾಹಸ. ಅದು ಒಳ್ಳೆ ರೀತಿಲಿ ಸಕ್ಸಸ್ ಆಗಿ ಓಡ್ತಿರೋ ಟೈಮಲ್ಲೇ 28 ಥಿಯೇಟರ್ಗಳಿಗೆ ಇಳಿದಿದೆ. ಇನ್ನು ನೆಕ್ಸ್ಟು ಶುಕ್ರವಾರ ಇದರಷ್ಟೊತ್ತಿಗೆ ಥಿಯೇಟ್ರು ನಮಗೆ ಸಿಗುತ್ತೆ ಇರುತ್ತೆ ಈ ಚಿತ್ರ ಅನ್ನೋದೇ ಡೌಟು. ಓಡ್ತಿರೋ ಚಿತ್ರದ ಕಥೆನೇ ಹಿಂಗಾದಾಗ ಇನ್ನು ಓಡ್ದಿರೋ ಚಿತ್ರಗಳ ಪರಿಸ್ಥಿತಿ ಏನು ಅನ್ನೋದನ್ನ ಈ ಒಂದು ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನದಲ್ಲಿ ನಾನು ಕನ್ನಡ ಪರವಾಗಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನನಗೆ ಮೊನ್ನೆ ನಮ್ಮ ಮನೆಗೆ ಬಂದಾಗ ಮೇಡಮ್ ಅವರು ಹೇಳ್ತಾ ಇದ್ರು, ಫೇಸ್ಬುಕ್ ಲೈವಲ್ಲಿ ಇದ್ರಂತೆ ಮೇಡಮ್, ಈ ಚಿತ್ರದ ಬಗ್ಗೆ ಮಾತಾಡ್ತಾ ಕೆಲವ್ರ ಹತ್ರ ಭಾಷೆ ಮಾತಾಡ್ತಿದ್ದಾಗ ಈ 15 ವರ್ಷಗಳ ಹಿಂದೊಂದು ಚಿತ್ರಗಳು ಫುಲ್ ಆಗ್ತಿದ್ದಾಗ ಅದ್ರ ಬಗ್ಗೆ ಕಮೆಂಟ್ ಮಾಡಿದ್ದಾರೆ. ಆಗ ಕೆಲವರು ಹೇಳಿದ್ರಂತೆ, ಹೌದು ನಾವು ತಮಿಳು ಭಾಷೆ ತೆಲುಗು ಭಾಷೆಗಳನ್ನ ನಾವು ಆ ಭಾಷೆನ ನಾವು ನೋಡೋಕೆ ಇಷ್ಟಪಡ್ತೀವಿ, ನಿಮ್ಮ ಚಿತ್ರನೂ ಭಾಷೆಗೆ ಡಬ್ಬಿಂಗ್ ಮಾಡಿ ನಿಮ್ಮ ಚಿತ್ರನೂ ಗೆಲ್ಲಿಸ್ತೀವಿ ಅಂತ ಹೇಳಿದ್ರಂತೆ. ನಾನಿವತ್ತು ಈ ಒಂದು ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನದ ಟೈಮಲ್ಲಿ ಅವ್ರಿಗೆ ನಾನು ಸ್ಯಾಲ್ಯೂಟ್ ಹೇಳ್ತೀನಿ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಅವರು ಆ ಭಾಷೆ ಪ್ರೀತಿಸ್ತಾ ಇದ್ದಾರೆ, ಗೌರವಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಅವ್ರಿಗೆ ಸ್ಯಾಲ್ಯೂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ತಿಳ್ಕೊಂಡಂಗೆ ನಮ್ಮ ಕವಿಗಳಾಗಿರ್ಬೋದು, ಹಿರಿಕರಾಗಿರ್ಬೋದು, ಎಲ್ಲ ಭಾಷೆಯನ್ನು ಪ್ರೀತಿಸಿ ಕನ್ನಡ ಭಾಷೆನ ಗೌರವಿಸಿ ಅಂತ ಹೇಳಿದ್ದಾರೆ. ನಮ್ಮ ಜನಗಳು ನಮ್ಮ ಭಾಷೆನ ಗೌರವಿಸಿ ಪ್ರೀತಿಸಿ ಈ ಸಕ್ಸಸ್ ಆಗಿರೋ ಚಿತ್ರನ ಯಾಕೆ ಗೆಲ್ಲಿಸಬಾರ್ದು ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ನಾನು. ಈ ಮುಂದಿನ ದಿನಗಳಲ್ಲಿ ಈ ಓಡ್ತಿರೋಂಥ ಪಿಕ್ಚರ್ನ ಇವಾಗ ಓಡ್ತಾ ಇದೆ ಸಕ್ಸಸ್ ಆಗಿದೆ ಪಿಕ್ಚರ್ ಅಂತ ಹೇಳ್ತಿರಲ್ಲ, ಹೆಂಗೆ ಅಂತ ಕೇಳಿದ್ರೆ ಅದಕ್ಕೆ ಉದಾಹರಣೆ ಇಲ್ಲೇ ಇದೆ. ಈಗ ಒಂದು ಚೆನ್ನಾಗಿರೋ ಪಿಕ್ಚರ್ ಇಲ್ಲದೆ ಹೋದ್ರೆ ಇಂಟರ್ನ್ಯಾಷನಲ್ ಫೆಸ್ಟ್ಗೆ ಸೆಲೆಕ್ಷನ್ ಆಗೋದಿಲ್ಲ. ಇದು ಸೆಲೆಕ್ಷನ್ ಆಗಿದೆ, ಹಾಗಾಗಿ ಫಿಲಮ್ ಗೆದ್ದಿದೆ ಅಂತ ಹೇಳ್ತೀನಿ. ಮತ್ತೆ ಬಂದು ನೋಡ್ತಿರೋ ಕ್ರೌಡ್ಗಳು, ಪ್ರೇಕ್ಷಕರು
ತುಂಬ ಚೆನ್ನಾಗಿದೆ ಅಂತ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಈ ಚಿತ್ರನೇ ಮುಂದಿನ ದಿನಗಳಲ್ಲಿ ಥಿಯೇಟರ್ಗಳಲ್ಲಿ ಬರಲ್ಲ ಅಂದಾಗ ಈ ನೋವನ್ನ ನಾವು ಯಾರ ಹತ್ರ ತೊಡ್ಕೋಬೇಕು? ಆ ನೋವನ್ನ ಹೇಳ್ಕೊಳ್ಳೋದಕ್ಕೋಸ್ಕರನೇ, ಅದ್ರ ವಿಷಯನ ಹೇಳೋದಕ್ಕೋಸ್ಕರನೇ ನಮಗೊಂದು ವೇದಿಕೆ ಬೇಕಿತ್ತು. ಅದನ್ನು ದೊಡ್ಡ ಮಟ್ಟ ತಿಳಿಸೋದಕ್ಕೆ ನಮಗೆ ಸಹಕಾರ, ಬೆನ್ನೆಲುವಾಗಿ ದೊಡ್ಡ ವಿಷಯದಲ್ಲಿ ನಮಗೆ ಒಂದು ಸಹಕಾರ ಕೊಡಬೇಕಾಗಿರೋರು ಮಾಧ್ಯಮ ಮಿತ್ರರು. ಅವರು ಈ ವಿಷಯನ ಒಂದು ದೊಡ್ಡದಾಗಿ ತಿಳಿಸಿ ಮುಂದೆ ಬರುವಂಥ ಕನ್ನಡ ಚಿತ್ರಗಳೇ ಆಗಿರ್ಬೋದು, ಇವಾಗ ಬಂದು ಅಳಲು ತೊಡ್ಕೊಂಡು ತುಂಬ ಚಿತ್ರಗಳು ಸಕ್ಸಸ್ ಆಗಿರೋ ಚಿತ್ರಗಳು, ಫೇಲ್ಯೂರ್ ಆಗಿದ್ದು ಚಿತ್ರಗಳು ಎಲ್ಲರಿಗೂ ಸಹಕಾರ ಕೊಟ್ಟು ಒಂದು ವಿಷಯನ ದೊಡ್ಡ ವಿಷಯ ಮಾಡಿ ಇದನ್ನು ಕನ್ನಡ ಚಿತ್ರಕ್ಕೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಮಾಧ್ಯಮ ಮಿತ್ರಕ್ಕೆ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಕಂದೇಶ್ ಶೆಟ್ಟಿ ಅಂತ. ಒಂದು ಮೂವಿ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಪ್ರೀತಿ ಒಂದೇ ಇದ್ದರೆ ಸಾಲದು. ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ಕಷ್ಟ ಇದೆ ಅಂತ ಎಲ್ಲರಿಗೂ ಗೊತ್ತು. ಇಂಡಸ್ಟ್ರಿಲಿ ಇಷ್ಟು ಪ್ರಾಬ್ಲಮ್ ಇರೋದು ನಿಮ್ಗೆ ಇಲ್ಲಿರೋರ್ಗೂ ಗೊತ್ತು, ಇಂಡಸ್ಟ್ರಿಲಿರೋರ್ಗೂ ಗೊತ್ತು. ಬಟ್ ಇಂಡಸ್ಟ್ರಿ ಕಡೆಯಿಂದ ಕನ್ನಡ ಮೂವೀಸ್ ಮಾಡೋದಕ್ಕೆ ಏನು ಸಪೋರ್ಟ್ ಸಿಗ್ತದೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. 13 ಮೂವಿ ಒಂದೇ ಸಲ ರಿಲೀಸ್ ಆಗುತ್ತೆ. ಒಂದು 2 ವೀಕ್ಸ್ ಬ್ಯಾಕು ಒಂದು 3 ಫಿಲಮ್ ರಿಲೀಸ್ ಆಗುತ್ತೆ. ಅದಕ್ಕೇನು ಏನು ಇಲ್ವೇ ಇಲ್ಲ, ಪ್ಯಾರಾಮೀಟ್ರ್ ಅಂತ ಇಲ್ವೇ ಇಲ್ಲ. ಅದನ್ನ ಯಾರು ಕಂಟ್ರೋಲ್ ಮಾಡ್ತಾರೆ ಅನ್ನೋದು ದೊಡ್ಡ ಕ್ವಶನ್ ಆಗಿದೆ. ಚಿಕ್ಕದೆಲ್ಲ ಸರ್ ಮಾಡ್ಕೊಂಡು ಮುಂದೆ ಹೋದರೆ ಕನ್ನಡ ಇಂಡಸ್ಟ್ರಿ ಬೆಳೆಯುತ್ತೆ. ಬೆಳೆಸಬೇಕು ಅಂತ ಹೇಳಿದ್ರೆ ಮಾಧ್ಯಮ ಮಿತ್ರದ ಸಪೋರ್ಟ್ ಬೇಕು. 13 ಸಿನಿಮಾ ಕನ್ನಡ ಸಿನಿಮಾ ಇದ್ದಾಗ ರಿಲೀಸ್ ಮಾಡ್ತಾರೆ ತಮಿಳು ಸಿನಿಮಾನ. ಅದು ಎಷ್ಟು ಮಟ್ಟಕ್ಕೆ ಸರಿ? ಅದಕ್ಕೆ ನೀವೆಲ್ಲ ಮಾಧ್ಯಮ ಮಿತ್ರರು ದಯವಿಟ್ಟು ಅದ್ರ ಬಗ್ಗೆ ಒಂದು ಇಶ್ಯೂ ಮಾಡಬೇಕು. ಕನ್ನಡ ಸಿನಿಮಾ ಉಳಿಬೇಕು, ಕನ್ನಡಿಗರಿಗೆ ಇದು ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ತೀನಿ ನಾನು. ಬ್ಯಾನರ್ ಅಲ್ಲಿ ಹೊಸ ಸಿನಿಮಾವನ್ನು ಅನೌನ್ಸ್ ಮಾಡ್ತಾ ಇದ್ದೇವೆ. ದೃಷ್ಟಿ ಇನ್ ಅಸೋಸಿಯೇಷನ್ ಇರುತ್ತೆ, ಎಸ್ಪಿ ಡಿಸೈನ್ಸ್ ಇರುತ್ತೆ, ನಮ್ಮ ಹೋಲ್ ಟೀಮ್. ನಾವು ಇನ್ನೊಂದು ಆದಷ್ಟು ಬೇಗ ಆಕ್ಚುಲಿ ಇವಾಗ ನೆಕ್ಸ್ಟ್ ಪ್ರೆಸ್ ಮೀಟಿಂಗ್ ಅಂತ ನಾವು ತಿಳ್ಕೊಂಡಿದ್ವಿ, ಪಾವನ ಮತ್ತೆ ನಾನು. ಅಂಡ್ ರೈಟರ್ ಅಗೇನ್ ಪಾವನ ಇದ್ದಾರೆ. So she is writing very good concepts and I am be a part of the project very ನಂಗೆ ಖುಷಿ ಇದೆ. ಅಂಡ್ ಸರ್ ನಮ್ಗೆ ಆಲ್ರೆಡಿ ಒಂದು ಬ್ಯಾನರ್ ಅಲ್ಲಿ ನಾವು ಆದಷ್ಟು ಬೇಗ ನಾವು ಅನೌನ್ಸ್ ಮಾಡ್ತಾ ಇದ್ದೇವೆ ಒಂದು ಹೊಸ ಸಿನಿಮಾವನ್ನು. ಸೊ ಈ ಎಲ್ಲಾ ತಳಮಳಗಳನ್ನು ಅಂಡ್ ರವಿಕೆ ಪ್ರಸಂಗವನ್ನು ಆದಷ್ಟು ಥಿಯೇಟರ್ ಅಲ್ಲಿ ನಿಲ್ಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ನಿಮ್ಮ ಹತ್ರ ಇನ್ನೂ ಒಂದು ಕೇಳ್ಕೊಳ್ಳೋದಷ್ಟೇ, ದಯವಿಟ್ಟು ನಮಗೆ ಒಂದು PR ಮಾಡಿ. ಸಿನಿಮಾ ಹೆಂಗಸರು ರಿಯಲಿ ಲೈಕ್ ಮಾಡ್ತಾ ಇದ್ದಾರೆ. ಅಂಡ್ ಐ ಆಮ್ ಶೂರ್, ನಾನು ಎಲ್ಲರೂ ನೀವು ಸಪೋಸ್ ಫೋನ್ ಮಾಡಿ ಹೇಳಿದ್ರು ಅಣ್ಣ ತೋರಿಸಿ ಬಿಡು ನಿನ್ನ ಸಿನಿಮಾ ಅಂತ ಹೇಳಿದ್ರು, ಐ ಆಮ್ ವೆರಿ ಹ್ಯಾಪಿ. ನಾನು ಶೋ ಮಾಡಕ್ಕಂದ್ರೆ ಖುಷಿ ಇದೆ, ತೃಪ್ತಿ ಇದೆ ಈ ಸಿನಿಮಾದ ಬಗ್ಗೆ. ಅಂಡ್ ಒಂದು ಒಳ್ಳೆಯ ಎಂಟರ್ಟೈನ್ಮೆಂಟ್ ಕಂಟೆಂಟ್ ಇರ್ಬೋದು ಅಂಡ್ ಒಂದು ಒಳ್ಳೆ ಮೆಸೇಜ್ ಇರ್ಬೋದು. ಅದು ಇಲ್ಲಿವರೆಗೆ ನಾವು ಹೇಳ್ತಾ ಇದ್ವಿ, ಇವಾಗ ಜನಗಳು ಹೇಳ್ತಾ ಇದ್ದಾರೆ. ಸೊ ಇದನ್ನು ಇನ್ನಷ್ಟು ಜನಗಳಿಗೆ ತಲುಪಿಸೋಣ. ಅಂಡ್ ಸಿನಿಮಾ, ಕನ್ನಡ ಸಿನಿಮಾ ಉಳಿಸ್ಬೇಕು ಅಂತ ಹೇಳುವಷ್ಟು ನಾವು ದೊಡ್ಡವರಲ್ಲ, ನಾವು ಬೆಳೆಸೋಣ. ಸಿನಿಮಾಕ್ಕೆ ಇನ್ನೂ ಮೋರ್ ಪ್ರೊಟೆಕ್ಷನ್ ಆಗಲಿ, ಅದರ ಪೈರಸಿಯನ್ನು ಕಂಟ್ರೋಲ್ ಮಾಡೋದಿರಲಿ, ಇಂಥ ಒಂದಷ್ಟು ಏಜೆನ್ಸಿಗಳನ್ನು ತಡೆಯುವ ನಿಟ್ಟಿನಲ್ಲಿ ಪ್ರೇಕ್ಷಕರು ಯಾರಿದ್ದಾರೆ, ಇನ್ನು ಸ್ಟಿಲ್ ಪ್ರೇಕ್ಷಕರಿದ್ದಾರೆ ಕನ್ನಡ ಸಿನಿಮಾಕ್ಕೆ, ಅವರು ಬರುವಂತೆ ಮಾಡುವ. ಸೊ ಆ ಸಿನಿಮಾ ನಿಟ್ಟಿನಲ್ಲಿ ಸಿನಿಮಾವನ್ನು ಬೆಳೆಸೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂಡ್ ಎಲ್ಲ ನಮ್ಮ ಬೆಸ್ಟ್ ಡಿಸೈನರ್ ಬ್ಲೌಸ್ ಹಾಗೂ ಬೆಸ್ಟ್ ಟೈಲರ್ಸ್ ಈ ಸೆಲೆಕ್ಟ್ ಆದವರಿಗೆ ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೇನೆ. ಹಾಗೆ ನೀವೆಲ್ಲರೂ ಬಂದು ನನ್ನ ಜೊತೆ ಈ ರೇಣುಕಾಂಬದಿಂದನೇ ನಾವು ಶುರು ಮಾಡಿದ್ವಿ ಆಕ್ಚುಲಿ ರವಿಕೆ ಪ್ರಸಂಗ. ಅಂದ್ರೆ ಯಾವತ್ತು ಹೇಳ್ತಾ ಇರ್ತಾನೆ, ನವದುರ್ಗಿಯರಿರ್ಬೋದು, ತಾಯಿಯಂದಿರಿರ್ಬೋದು, ಅವರಿಗೆ ಅಲಂಕಾರದಲ್ಲಿ ರವಿಕೆ ಇಸ್ ತುಂಬಾ ಇಂಪಾರ್ಟೆಂಟ್. ಹಾಗೆ ರವಿಕೆ ಪ್ರಸಂಗ ಇಲ್ಲಿಂದಲೇ ನಾವು ಶುರುವಾಗಿತ್ತು. ಹಾಗೆ ಈ ಪ್ರೆಸ್ ಮೀಟಿಗೆ ನೀವೆಲ್ಲ ಬಂದವರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನಮ್ಮ ಜೊತೆ ಇರಿ. ಈ ಪ್ರೆಸ್ ಮೀಟ್ ಅನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಥ್ಯಾಂಕ್ಸ್ ಅಲಾಟ್ ಫಾರ್ ಕಮಿಂಗ್. ಎಲ್ಲರಿಗೂ ಎಲ್ಲರಿಗೂ ಅದು ಮುಗ್ದೋಗ್ಬಿಡುತ್ತೆ ಬಿಡು, ಒಂದು ಅರ್ಧ ಗಂಟೆ ಒಳಗಡೆ. ಏನಾದ್ರು ಹೇಳ್ಬೇಕು ರೈಟ್ ಅಣ್ಣ. ರೆಡಿ ಸರ್, ರೆಡಿ. ಥ್ಯಾಂಕ್ ಯು.